ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀನುಗ್ಗುತ್ತಿರು. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ. ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಲ್ಲಿ ಆಗಮಿಸಿದ ಸುಮಾ ಶೆಟ್ಟಿ ಮೇರೆಗೆ ನಮ್ಮ ಮಾತೇರ್ನ ಪರವಾದ ಸ್ವಲ್ಪ ಮೇಲೆ ಕೊರೊಂದಿಲ್ಲ ಜೋರ್ದ ಕೈ ತಾಟಿದೊಟ್ಟಿಗೆ ಅರೆಂಜ್ ಎದುಕೊಂಡು ನೋಡಿ ಬಂದಕ್ಕೆ ಏನೊಂದಿಲ್ಲ. ಮಂಗಳೂರು ಮಂಡಲ ಇನ್ನು ಮಹಿಳಾ ಮೋರ್ಚಾದ ವತಿಯಿಂದ ನಡಪುನಂಚಿನ ಆಟಿಡೊಂಜಿ ದಿನ ಕಾರ್ಯಕ್ರಮ ಮಲ್ತೊಂದುಲ್ಲ. ಆ ಕಾರ್ಯಕ್ರಮಕ್ಕೆ ನಮ್ಮ ಮಾಧವಿ ಉಳ್ಳಾಲು ಮಂಡಲದ ಅಧ್ಯಕ್ಷರಾಯನಂಚಿನ ಮಾಧವಿ ಉಳ್ಳಾಲು ನೆರಾರಿನ ಸ್ವಾಗತ ಮಲ್ತೊಂದುಲ್ಲ. ಅರೆಗೆ ಹೇಮರಾವ್ ಬತ್ತೆ ಶಾಲ್ ಪಾಡ್ದು ಪಂಚೋಲಿ ಬಚ್ಚಿರ ಬಜ್ಜೆ ಕೊಡೋದಕ್ಕೆ ಏನೊಂದಿಲ್ಲ. ಆಚೆ ಜಿಲ್ಲೆದ ಕಾರ್ಯದರ್ಶಿ ಸುಧಾಕಲ್ಲ ಪೋದ ಆಸನ ಸ್ವೀಕಾರ ಮಲ್ಪಡೋದಕ್ಕೆ ಏನೊಂದಿಲ್ಲ. ಸುಮನಕ್ಕಾಲ ವೇದಿಕೆ ಬರೋದಕ್ಕೆ ಏನೊಂದಿಲ್ಲ. ಅಂಚೆನೆ ನಮ್ಮ ಜಿಲ್ಲೆದ ಅಧ್ಯಕ್ಷರಾಯನಂಚಿನ ಸತೀಶ್ ಕುಂಪಲ ವೈದ್ಯರು ಅರೆಗಳ ನಮ್ಮ ಮಾತೇರ್ನಲ ಪರವಾದ ಸ್ವಾಗತ ಮಂತ್ರೋದಿಲ್ಲ.
ಆಶಾ ವಿ ಶೆಟ್ಟಿ ಪೋದು ಶಾಲು ಕೊಟ್ಟು ಪಂಚೋಲಿ ಬಚ್ಚಿರ ಬಜ್ಜೆ ಕೊರಡು ಅಂತ ಕೇಳೊಂದಿಲ್ಲ. ಜೋರು ಕೈ ತಾಟಿಗೋಡು. ಅಂಚೆನೆ ನಮ್ಮ ಜಿಲ್ಲೆದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಯನಂಚಿನ ಮಂಜುಳಾರಾವ್ ಬೈದೇರು ಅರೆಗ್ಲ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ ಮಂತೊಂದುಲ್ಲ. ಮೇರೆಗೆ ವನಿತಾ ಬೋದು ಶಾಲು ಪಡೆದು ಪಂಚೋಲಿ ಬಚ್ಚಿರ ಬಜ್ಜೆ ಕೊರಡು ಕೇಳೊಂದಿಲ್ಲ. ಅಂಚೆನೆ ನಮ್ಮ ಮಂಡಲದ ಅಧ್ಯಕ್ಷರಾಯನಂಚಿನ ಜಗದೀಶ್ ಆಳ್ವ ಕೋಯ್ತ ಬೈಲ್ ಬೈದೇರು ಅರೆಗ್ಲ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ ಮಂತೊಂದುಲ್ಲ. ಮೇರೆಗೆ ಸುಮಿತ್ರಾ ಆಚಾರ್ಯ ಪೋದು ಪಂಚೋಲಿ ಬಚ್ಚಿರ ಬಜ್ಜೆ ಶಾಲು ಪಡೆದು ಅಭಿನಂದನೆ ಮಲ್ಕೊಡು ಕೇಳೊಂದಿಲ್ಲ. ಜೋರು ಕೈ ತಾಟಿ ಕೊಟ್ಟೋಡವೆ. ಜೋರು ಜೋರು. ಅಂಚೆನೆ ಇನ್ನಿತ ಆಟಿದ ಕಾರ್ಯಕ್ರಮದ ಬಗ್ಗೆ ಸುವಿವರವಾದ ಕೊರಿಯರ್ ಬೈದಿನಂಚಿನ ಕುಮಾರಿ ಶ್ವೇತಾ ನಮ್ಮ ರಾಜ್ಯದ ಕಾರ್ಯದರ್ಶಿ ಮಹಿಳಾ ಮೋರ್ಚಾದ ಕಾರ್ಯದರ್ಶಿ ಬೈದೇರು ಅರೆಗಳ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ. ಅರೆಗೆ ಗೀತಾ ಡಿ ಕುಂದರ್ ಪೋದು ಶಾಲು ಪಡೆದು ಪಂಚೋಲಿ ಬಚ್ಚಿರ ಬಜ್ಜೆ ಕೊರಡು ಕೇಳೊಂದಿಲ್ಲ. ಅಂಚೆನೆ ನಮ್ಮ ಜಿಲ್ಲೆದ ಕಾರ್ಯದರ್ಶಿ ಆಯ್ನಂಚಿನ ಪೂಜಾ ಪೈ ಬೈದೇರು ಅರೆಗಳ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ. ಜಿಲ್ಲಾ ಉಪಾಧ್ಯಕ್ಷರಾಯ್ನಂಚಿನ ಪೂಜಾ ಪೈ ಬೈದೇರು ಅರೆಗಳ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ. ಅಂಚೆನೆ ಈ ಮಂಡಲದ ಪ್ರಭಾರಿ ಪೂಜಾ ಪೈ ಉಲ್ಲೇರು ಅರೆಗಳ ಸ್ವಾಗತ. ಜಯಶ್ರೀ ಕನೀತೋಟ ಬದ್ದು ಪಂಚೋಲಿ ಬಚ್ಚಿರ ಬಜ್ಜೆ ಶಾಲು ಪಡೆದು ಸ್ವಾಗತ ಮಾಡಿಕೊಡೋದು ಕೇಳೊಂದಿಲ್ಲ. ಅಂಚೆನೆ ನಮ್ಮ ಜಯಶ್ರೀ ಕರ್ಕೇರ ಈ ಸಲದ ನಮ್ಮ BLA 2 ಆದಿತ್ತಿನ ಅಂಚಿನ ಜಯಶ್ರೀ ಕರ್ಕೇರ ಉಲ್ಲೇರು ಅರೆಗಳ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ. ಅರೆಗೆ ವಿಶಾಲಾಕ್ಷಿ ಬೋದು ಶಾಲು ಪಡೆದು ಪಂಚೋಲಿ ಬಚ್ಚಿರ ಬಜ್ಜೆ ಕೊರಡು ಕೇಳೊಂದಿಲ್ಲ. ಜೋರು ಕೈ ತಾಟಿ ಬೋಡು. ಅಂಚೆನೆ ನಮ್ಮ ಮಂಡಲದ ಪ್ರಭಾರಿ ಮಹಿಳಾ ಮೋರ್ಚಾದ ಪ್ರಭಾರಿ ಜಿಲ್ಲೆದ ಕಾರ್ಯದರ್ಶಿ ಆಯ್ನಂಚಿನ ಸುಮಾ ಶೆಟ್ಟಿ ವೈದ್ಯರು ಅರೆಗಳ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ. ಅರೆಗೆ ವಿನುತಾ ಪೋದು ನಮ್ಮ ಪ್ರಧಾನ ಕಾರ್ಯದರ್ಶಿ ವಿನುತಾ ಪೋದು ಪಂಚೋಲಿ ಬಜ್ಜಿರ ಕೊಟ್ಟು ಸ್ವಾಗತ ಮಾಡ್ತಾರೆ ಕೇಳೊಂದಿಲ್ಲ. ಜೋರು ಕೈ ತಾಟಿ ಬೋಡು. ಏನು ಜಿ ಅವೇ ಕೊಟ್ಟರೆ ಬರೋದಿಲ್ಲ. ಅಂಚೆನೆ ನಮ್ಮ ಮಂಡಲದ ಉಪಾಧ್ಯಕ್ಷರಾಯ್ನಂಚಿನ ಸುಮನಾ ಹರೀಶ್ ಇಟ್ಟಿಲ್ಲೇರು ಅರೆಗ್ಲ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ ಬಯಸೊಂದುಲ್ಲೆ. ಬೇರೆ ಸುಷ್ಮಾ ಕೋಟೆನ್ ಮತ್ತು ಶಾಲ್ ಪಡೆದು ಸ್ವಾಗತ ಮಾಡ್ತಾರೆ ಏನೊಂದಿಲ್ಲ. ಸುಷ್ಮಾ ಕೋಟೆನ್ ಎದುರು ಬೇಡ ಬೇಗ ಜೋರು ಕೈ ತಾಟಿ ಬೊಟ್ಲೆದುಗ. ಅಂಚೆನೆ ನಮ್ಮ ಮಹಿಳಾ ಮೋರ್ಚಾದ ಮಂಡಲದ ಪ್ರಭಾರಿ ಶ್ರೀಮತಿ ಸುರೇಖಾ ಉಲ್ಲೇರು ಅರೆಗ್ಲ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ ಮಾಡ್ತಾರೆ. ಮೇರೆಗೆ ಆಶಾ ಗಟ್ಟಿ ಬರ್ತದೆ ಸ್ವಾಗತ ಮಾಡ್ಕೊಂಡು ಕೇಳೋದಿಲ್ಲ. ಪಂಚೋಲಿ ಬಚ್ಚಿರ ಬಜ್ಜೆ ಕೊಟ್ಟು ಬಲೆ ಸ್ಟಾರ್ಟ್ ಮಾಡಿ. ಅಂಚೆನೆ ನಮ್ಮ ಜಿಲ್ಲೆದ ಮಹಿಳಾ ಮೋರ್ಚಾದ ಕಾರ್ಯದರ್ಶಿ ಸುಧಾ ಸುರೇಶ್ ಉಲ್ಲೇರು ಅರೆಗ್ಲ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ ಮಾಡ್ತೊಂದುಲ್ಲೆ. ಶಶಿಕಲಾ ಕುತ್ತಾರ ಬರ್ತದರೆ ಶಾಲ್ ಪಡೆದು ಪಂಚೋಲಿ ಬಜ್ಜೆ ಕೊಟ್ಟು ಅಭಿನಂದನೆ ಮಾಡಿಕೊಡೋದು ಕೇಳೋದಿಲ್ಲ. ಅಂಚೆನೆ ಜಿಲ್ಲೆ ಹಿಡಿದು ಬೈದಿನಂಚಿನ ಪ್ರಮುಖರು ಮಂಡಲದ ಪ್ರಮುಖರು ಅಂಚೆನೆ ಬೈದಿನ ಮಾತೆರ್ಲ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಸದಸ್ಯರೇನು ಸ್ವಾಗತ ಮಂತೊಂದು ಸ್ವಾಗತ ಭಾಷಣ ಕಾರ್ಯಕ್ರಮ ಶುರುಕತ್ ಪ್ರಾರ್ಥನೆ ದೀಪ ಪ್ರಜ್ವಲನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಅಮೃತೋ ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮನೇ
ಅಂಚನೆ ಊರದ ಪೂರ ದೈವ ದೇವರನ್ನು ಪ್ರಾರ್ಥನೆ ಮಲ್ತೊಂದು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಒಂಜಿ ಆಟಿಡೊಂಜಿ ದಿನ ಪಂಪನ ಕಾರ್ಯಕ್ರಮದ ವೇದಿಕೆ ರೂಪುನಂಚಿನ ನಮ್ಮ ಮಂಡಲದ ಕ್ರಿಯಾಶೀಲ ಅಧ್ಯಕ್ಷರಂಚಿನ ಜಗದೀಶ್ ಆಳ್ವಕ್ ವೈದ್ಯವೇಲ್ ಅಂಚನೆ ಮಹಿಳಾ ಮೋರ್ಚಾದ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸುವ ಅಂಚಿನ ಕ್ರಿಯಾಶೀಲ ಅಧ್ಯಕ್ಷರಂಚಿನ ಮಾಧವ್ ಉಳ್ಳಾಲ್ ಎಂಗ್ಲ ಜಿಲ್ಲೆದ ಉಪಾಧ್ಯಕ್ಷರೆಲ್ಲ ಈ ಮಂಡಲದ ಪ್ರಭಾರಿಲ ಅದುಪುನಂಚಿನ ಪೂಜಾ ಪೈ ಅಂಚನೆ ಜಿಲ್ಲೆದ ರಾಜ್ಯದ ಮಹಿಳಾ ಮೋರ್ಚಾದ ಕಾರ್ಯದರ್ಶಿ ಶ್ವೇತಾ ಪೂಜಾರಿ ಅಂಚನೆ ಈ ಜಿಲ್ಲೆದ ಕ್ರಿಯಾಶೀಲ ಮಹಿಳಾ ಮೋರ್ಚಾದ ಅಧ್ಯಕ್ಷರಂಚಿನ ಮಂಜುಳಾರಾವ್ ವೇದಿಕೆ ನಂಚಿನ ಮಾತಾ ಆತ್ಮೀಯರೇ ವೇದಿಕೆದ ದುಂಬುಪ್ತಿನ ಪೂರ ಆತ್ಮೀಯ ಮಹಿಳಾ ಮೋರ್ಚಾದ ಸದಸ್ಯರೇ ಮಾತಾ ಆತ್ಮೀಯ ಬಂಧುಲೆ ನಮ್ಮ ಮಹಿಳೆಯರಿಗೆ ವಿಶೇಷವಾಯಿನಂಚಿನ ಒಂದು ಆಸಕ್ತಿದ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಮಾಜದ ಸಂಘಟನೆ ಮಲ್ಪನಂಚಿನ ಒಂದು ಪ್ರಾಮಾಣಿಕ ಪ್ರಯತ್ನ ಮಹಿಳಾ ಮೋರ್ಚಾದ ನಿಕ್ಲಿ ಮಾತೆಲ್ಲ ಸೇರಿದು ಮಲ್ತೊಂದುಲ್ಲಾರೆ ವಿಶೇಷವಾದ ನಿಕ್ಲೆ ಮಾತೆರೆಗಳ ಅಭಿನಂದನೆಯನ್ನು ಸಲ್ಲಿಸ ಒಂದು ನಮ್ಮ ಚಟುವಟಿಕೆಗಳು ಕೇವಲ ಏತು ಜನ ಉಲ್ಲ 10 ಜನಕ್ಕೆ ಸೀಮಿತ ಆವಂದೆ ನಮ್ಮ ಸಮಾಜದ 40 ಜನಕ್ಕೆ ಹೆಚ್ಚು ಹೆಚ್ಚು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಸವನ ಭಾರಿ ಅಗತ್ಯ ಉಂಟು. ಪಿನ್ನೀರು ಬೈದರು ಕಾರ್ಯಾಲಯದ ಕಾರ್ಯದರ್ಶಿ ಸುಜಾತ ಶೆಟ್ಟಿ ಬೇರ್ಲ ವೇದಿಕೆ ಬರೋದಕ್ಕೆ ಏನೊಂದಿಲ್ಲ ಆರೆಗೆ ಗಾಯತ್ರಿ ಕಿಶೋರ್ ಪತಿ ಶಾಲ್ ಪಡೆದ ಅಭಿನಂದನೆ ಮಲ್ಪಡೋದಕ್ಕೆ ಏನೊಂದಿಲ್ಲ. ಮಹಿಳಾ ಮೋರ್ಚಾದ ವತಿಯರದ ನಡೆಪುನಂಚಿನ ಈ ಒಂಜಿ ಆಟಿದ ಕೂಟ ಕಾರ್ಯಕ್ರಮದ ವೇದಿಕೆ ಡುಪ್ಪುನಂಚಿನ ಮಹಿಳಾ ಮೋರ್ಚಾದ ಮಂಡಲದ ಅಧ್ಯಕ್ಷರೈನಂಚಿನ ಜಗನಣ್ಣ ಅಂಚನೆ ಮಹಿಳಾ ಮೋರ್ಚಾದ ಅಧ್ಯಕ್ಷರೈನ ಮಾಧವಿ ಅಕ್ಕ ಅಂಚನೆ ಈ ಒಂಜಿ ಮಂಡಲದ ಅಧ್ಯಕ್ಷರು ಸಂಘಟನಾ ಚತುರ್ಯರು ಅಂಚನೆ ಸದಾ ಹಸನ್ಮುಖಿ ಐನಂಚಿನ ಜಗನಣ್ಣೆ ಅಂಚನೆ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾಯಿನಂಚಿನ ಮಂಜುಳಕ್ಕ ದುಂಬುದ ಅವಧಿದ ಜಿಲ್ಲೆದ ಉಪಾಧ್ಯಕ್ಷರಾದ ಪಕ್ಷದ ಸಂಘಟನೆ ಮಂತಿಚ್ಚಿನಂಚಿನ ಜಯಶ್ರೇಖ ಅಂಚನೆ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾದ ಜಿಲ್ಲೆದ ಕಾರ್ಯದರ್ಶಿಯಾದ ಜಿಲ್ಲೆದ ಉಪಾಧ್ಯಕ್ಷೆಯಾದ ಈ ಮಂಡಲದ ಪ್ರಭಾರಿಯಾದ ಉಪ್ಪುನಂಚಿನ ನಮ್ಮ ಮಾತೆರ್ನಲ ಮಾರ್ಗದರ್ಶಕರಾಯನಂಚಿನ ಪೂಜಕ್ಕ ಸುಮನಕ್ಕ ಅಂಚನೆ ದಿವ್ಯಕ್ಕ ಮಸ್ತ್ ಜನ ವೇದಿಕೆ ಉಪ್ಪುನಂಚಿನ ಮಾತ ಅಕ್ಕಂದಿರೆ ಅಂಚನೆ ಸೇರ್ದುಪ್ಪುನಂಚಿನ ಮಾತ ಮಹಿಳಾ ಮೋರ್ಚಾದ ಪದಾಧಿಕಾರಿಲೆ ಅಂಚನೆ ಅಣ್ಣನಕ್ಲೆ ನಂಗೆ ಮಾತೆರೆಗ್ಲ ಗೊತ್ತುಂಡು ಆಟಿಂದ ಪಂಡದಾದ ಎನರ್ದಲ ತೆರಿದಿನಕುಲ್ ಮಸ್ತ್ ಜನ ಉಳ್ಳಾರ್ ನಿಕುಲ್ ನಂಗೆ ಪೂರ ಗೊತ್ತುಂಡು ಪಗ್ಗು ಬೆಸ ಕಾರ್ತೆಲ್ ಪೊಯ್ ಬೊಕ್ಕ ಬರ್ಪುನು ಒಂದು ಕೆಂಡ ಆಟಿಂದ ಪಂಡದಾದಂದು ಕೆಂಡ ದುಂಬುದ ಕಾಲಡೊಂಜಿ ಬಂಗದ ಟೈಮ್ ಅಂಡ ಇತ್ತೆದಾದ ಆತನಂದು ಪಂಡ ಆಟಿದ ತಿರ್ಲುಪೋದು ಆಟಿದ ಪೊರ್ಲು ಆತಂಡು ಆಟಿ ಒಂಜಿ ಆಡಂಬರದ ಮನ್ಪುಲಕ ಆತಂಡು ಇತ್ತೆದ ಕಾಲಘಟ್ಟ ದಯಂದು ಪಂಡ ದುಂಬು ಆಟಿಂದು ಪಂಡಗೆ ನಂಗೆ ಆಟಿದ ಟೈಮಡ್ ಜೋರು ಬರ್ಸ ಬರ್ತೀನಿ ಆ ಬರ್ಸದ ಟೈಮಡ್ ನಂಗೆ ಇಲ್ಲು ಜತ್ತು ಪಿದೈ ಪೋಪಿಲಕ ಇತ್ತಜಿ ಒಂಜಿ ಪಾತೆರ ಉಂಡು ಪುಚ್ಚ ಸೈತಂಡಲೈತ ಪುನದಿವೆರ ಒಂದು ನರಮಾನಿ ಸೈತಂಡಲೈತ ಪುನದಿವೆರ ಒಂದು ಪಂಡ ಆ ನಮ್ನೆದ ಬರ್ಸಗೆ ಆ ಒಂಜಿ ಬರ್ಸ ಒಪ್ಪುನ ಸಂದರ್ಭಡ್ ನಮ್ಮ ಹಿರಿಯ ಕುಲಾದುಪ್ಪಡು ಅತ್ತಂಡ ಕೂಡು ಕುಟುಂಬದ ಸದಸ್ಯರಾದುಪ್ಪಡು ಮಾತಿರ್ಲ ಒಂಜೇ ಇಲ್ಲಡು ಕುಲ್ದು ಅದಗ ದಾದಂದು ಪಂಡ ನಮ್ಮ ಜಾಸ್ತಿ ಬೆನ್ಪುನು ನಮ್ಮ ತುಳುನಾಡ ಸಂಸ್ಕೃತಿ ದಾದಂದು ಪಂಡ ವ್ಯವಸಾಯನ ನಮ್ಮ ಜೀವನೋಪಾಯವಾದ ಅಳವಡಿಸಿದೆ ನಕುಲು ಅಂಚಾದುಪ್ಪುನಾಗ ಈ ಮರಿಯರದ ಟೈಮ್ಡ್ ಬೆನ್ನಿಯರೆಗ ಆ ಒಂದಿತ್ತಜಿ ಆ ಒಂಜಿ ಸಂದರ್ಭಡ್ ನಮ್ಮ ಇಲ್ಲದ ಸುತ್ತಮುತ್ತ ತಿಕ್ಕುನಂಚಿನ ತೇವು ತೊಜಂಕೆ ಅದುಪ್ಪಡು ತೋಟ್ಲೆ ಅದುಪ್ಪಡು ಅತ್ತಂಡ ಕನಿಲೆ ಅದುಪ್ಪಡು ಅತ್ತು ಚಟ್ನಿಲ ಅದುಪ್ಪಡು ಕುಡುತ ಸುತ್ತಮುತ್ತದಾದ ತಿಕ್ಕುಂಟುಲೆ ಅವೆಂದೆತ್ತದು ಚಟ್ನಿ ಕಡೆದು ಅವೆಂದೆತ್ತೊಂದು ಆ ಒಂಜಿ ಮರಿಯಲದ ಟೈಮನ್ನು ಆ ಒಂಜಿ ಆಟಿಂದು ಬಂಪಿನೇನು ಕಳೆಯೊಂದಿತ್ತೆರಿಗೆ ದಿನ ಕಳೆಯೊಂದಿತ್ತೆರು ಆ ಒಂಜಿ ಸಂದರ್ಭ ಅನ್ಪಂಡ ಏತ್ ಪೊರ್ಲೊಂದು ಪಂಡ ಬಹುಶಃ ಕೂಡು ಕುಟುಂಬಲ್ ಪೂರ ಒಟ್ಟಿಗೆ ಅದಕ್ಕುಲೊಂದು ವನಸು ಮಲ್ತೊಂದು ಪಾತೆರ ಒಂದಿತ್ತೆರು ಅಂಡ ನಂಕ್ ಇತ್ತೆದ ಕಾಲಘಟ್ಟದ ನಂಗೆ ಕೌಪುರ ತುಯ್ಯರ ತಿಕ್ಕುಜಿ ಇತ್ತೆದ ಜೋಕುಲೆಗ್ ಆಟಿಂದು ಪಂಡ ಒಂಜಿ ಆಡಂಬರದಲ ಕಾದು ಪೋತುಂಡು ನಮ್ಮ ಆಟಿಂದು ಪಂಡ ಖಾಲಿ ಒಂಜಿ ವಿಶೇಷತೆ ಆಟಿಗೆ ದಯಗ ಉಂಡು ಪಂಡ ಆಟಿಡ್ ವಿಶೇಷವಾದ ನಂಗೆ ಆಟಿ ಕಳಂಜ ಉಂಡು
ಆಟಿದ ಅಮಾವಾಸ್ಯೆ ಬರ್ಕೊಂಡು ಅಮಾವಾಸ್ಯದಾನಿ ನಮ್ಮ ಮಾತ ಪಾಲೆದ ಕೆತ್ತದ ಕಷಾಯನು ಬರ್ಪ ಪಾಲಾಕ್ಷ ಪನ್ಪೇರು ಸಂಸ್ಕೃತಡ್ ಪಾಲೆದ ಕೆತ್ತೆಗ್ ಅಂಚ ನಮ್ಮ ದಾದಂದ್ ಪಂಡ ಆ ಒಂಜಿ ಪಾಲೆದ ಕೆತ್ತೆ ಕಷಾಯ ಪರ್ಪ ಕಷಾಯ ಪರ್ದಾದ ನಂಗೆ ಗಂಜಿನ್ ತಿನ್ಪ ನಮ್ಮ ದಾಯಿಗಂದು ಪಂಡ ಐಕದ ಒಂಜಿ ಕಾರಣ ಉಂಡು ಪಾಲೆದ ಕೆತ್ತೆದ ಕಷಾಯ ಹೀಟ್ಗೆ ಐಕ್ಗೋಸ್ಕರವೇ ನಮ್ಮ ಸಂಪು ಮನ್ಪರೆಗೆ ಬೋಡಾದ ನಮ್ಮ ಒಂದು ಮೆತ್ತದ ಗಂಜಿನ್ ತಿನ್ಕೊಂಡು ಪಂಡ ನಮ್ಮ ಈ ಹಿರಿಯಕೆರ ದುಪ್ಪಡು ಅತಂಡ ನಮ್ಮ ಪೂರ್ವಜರು ಏತು ಶೋಕುಡ ಒಂಜಿ ಸಂಸ್ಕೃತಿನ ವೈಜ್ಞಾನಿಕವಾದ ಇತ್ತೆ ತೂಂಡಲ ಒಂಜಿ ಹಿರಿಯ ಕುಲ್ ದದಾಂಡಲ ನಂಗೆ ಪಂದಿತ್ತಿರಂದಾಂಡ ಖಂಡಿತವಾದ್ರ ಐಕ್ ಸೈಂಟಿಫಿಕಲಿ ರೀಸನ್ ಉಪ್ಪುಂಡು ನಮ್ಮ ಇತ್ತ ಉದಾಹರಣೆಗೆ ಪಂಪ ಪೊಂಜೋಕುಲು ಕೈ ನಿಲ್ಕೆ ಕಾಜಿ ಪಾಡೋಡು ಹಣೆಕ್ ಕುಂಕುಮ ದೀವೋಡು ಒಂದು ಅವು ದಾಯಗ ಪಂಪಿನಿಂದ ಕೆಂಡ ಐತ ನಮ್ಮ ವೈಜ್ಞಾನಿಕವಾದ ಸೈಂಟಿಫಿಕಲಿ ರೀಸನ್ ನಾಡೊಂದು ಪೋಂಡ ಆಕ್ಚುಲಿ ನಮ್ಮ ನೆಟೆ ಹಣೆಟ್ ನರ ಉಪ್ಪುಂಡು ಆ ಕುಂಕುಮದ ಈ ಸತಿಗೆ ನಮ್ಮ ನರ ಮುಲ್ಪದ ನರ ಆಕ್ಟಿವೇಟ್ ಆಪುಂಡ್ಗೆ ಕೈ ನಿಲ್ಕೆ ಕಾಜಿ ಪಾಡೋಡು ಒಂದು ಪನ್ಪೇರು ಕಾಜಿ ದಲ್ಪ ಗಿಜಿ ಗಿಜಿ ಸೌಂಡ್ಗೆ ನಮ್ಮ ಆ ಕೈತ ನರದಾದ ಉಂಡು ಬಾಡಿ ಫುಲ್ ವೈಬ್ರೇಷನ್ ಆಪುಂಡು ನಂಗೆ ಗುಡ್ ವೈಬ್ಸ್ ಸಿಕ್ಕೊಂಡು ಅಂಚಾದ ನಮ್ಮ ಪೂರ್ವಜರು ದಾದ ಪಂತೇರು ಪಂತಿನ ಪ್ರತಿಯೊಂಜಕ್ಕಲ ನಂಗೆ ವೈಜ್ಞಾನಿಕವಾದಲ್ಲ ನಂಗೆ ಅರ್ಥ ತಿಕ್ಕೊಂಡು ಅಂಚನೆ ಆಟಿದು ನಮ್ಮ ಪನ್ಪ ಹೊಸ ಮದಿಮಲು ಅಪ್ಪೆಲ್ಲಾಗ ಪೋಪಿನ ಒಂಜಿ ಕ್ರಮ ಉಂಡು ಒಂದು ಬಂಜಿ ಉಂತುಜಿಂದು ಪನ್ಪೇರು ಅಂಡ ಐತ ಪಿರೌಡು ನಮ್ಮ ನಾಡೊಂದು ಪೋಯ್ ಅಂದಾಂಡ ಖಂಡಿತವಾದ ಗರ್ಭ ಉಂತುನೆ ಕತ್ತು ಗರ್ಭ ಉಂತುನು ಅಂಡ ಆಟಿದ ತಿಂಗೊಲು ಬಂಗದ ತಿಂಗೊಲು ಐನೆರ್ದತ್ರ ಆ ಪೊಣ್ಣು ಮಗಳಿಗೆ ಮದಿಮ್ಯಾದ ಬತ್ತಿನ ಸುರುಕು ತನ್ನ ಕಂಡನಿ ಇಲ್ಲದ ಬಂಗ ಗೊತ್ತಾಯಿರ ಬರ್ಲಿ ಪಂದು ಅಪ್ಪೆನ ಇಲ್ಲಾಗ ಕಡಪ ಹೊಂದಿತ್ತೇರ್ಗೆ ಅಂಚೆ ನಮ್ಮ ಪ್ರತಿಯೊಂಜೆಲ್ಲ ನಾಡೊಂಪುಂಡ ಈ ದುಂಬುದ ಕುಲವೇನು ಏತು ಪೊರ್ಲುಡು ಕ್ರಮಬದ್ಧವಾದ ಪದೊಂದು ಬೈದೇರ್ ಪಂಡ ಅವು ನಮ್ಮ ಈ ಒಂಜಿ ತುಳುನಾಡ ಸಂಸ್ಕೃತಿದ ಈ ಒಂಜಿ ಆಟಿದ ಲೇಸನ ಅಂಚಿತ್ತಿನ ಒಂಜಿ ಓಲಾ ಒಂಜಿ ಕೊಡೇಡ ನಂಗೆ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಲ ಅದು ಪಡತಂಡ ನಮ್ಮ ಎಂಚಿನ ಐತೆ ಸತೀಶಣ್ಣ ಪಾತೇರ್ನಾಗ ಬಂಡೇರು ಜೆನ್ಜಿದ ಯುಗ ನಮ್ಮ ಜೆನ್ಜಿ ಐಡ್ದು ತಿರ್ತುಪೊಂಡ ಆಲ್ಫಾ ಅಂದ್ ಅಂಚ ಆ ಒಂಜಿ ಯುಗಕ್ಕೆ ನಮ್ಮ ಬನ್ನಾಗ ನಮ್ಮ ದುಂಬುದ ಕ್ಲೆಕ್ ಪೂರ ಒಂದು ಆಟಿ ಪಂಡದಾದ ಆಟಿಡು ದಾದ ಮಲ್ತೊಂದಿತ್ತೇರು ಆಟಿಡು ಬಾರಿ ಖುಷಿ ತಿತ್ತೇರು ಅತ್ ಆಟಿಂದು ಪಂಡ ನಮ್ಮ ಒಂಜಿ ಆ ಬಂಗದ ಟೈಮ್ನ ನಮ್ಮ ಜೋಕ್ಲೆಗ್ ತೆರ್ಪವಡು ಇಜಿನಂದಾಂಡ ಏನ್ ಚಾಪುಂಡು ಪಂಡ ಏನು ಕೆಲವೊಂಜಿ ಆಟಿದ ಕೂಟಾಗ ಪೋತೆ ಐಟ್ ಏನ್ ಚೊಪ್ಪುಂಡು ಪಂಡ ಈ ಆಟಿದ ಕೂಟ ಅಂದು ಪನ್ಪೇರು ಅಂಡ ಐಟ್ ಈ ಆಟಿದ ನಿಜವಾದ ಆ ಟೈಮ್ ಉಪ್ಪುನಂಚಿನ ಆಟಿದ ಲೇಸ ಮನ್ಪುನ ಬದಲು ಒಂಜಾತ್ ಬಗೆ ಬಗೆತ ಐಟಮ್ ಉಪ್ಪುಂಡು ಕೋರಿದ ಗಜಿಪ್ಪದ ವನಸ್ ಅತ್ತಂಡ ಬೆಚ್ಚನುಪ್ಪುದ ವನಸ್ ಅಂಚ ಅಂಡ ನಿಜವಾದ ಆಟಿ ಆ ಸಂದರ್ಭಡು ನಮ್ಮ ಮರಿಯಲಗ ದಾದ ತಿನ್ನೊಂದಿತ್ತ ಅವು ಆಟಿದ ಅಡುಗೆಲು ನಂಗೆ ಅವು ಇತ್ತೆದ ಜನ್ರೇಷನ್ಗೆ ಗೊತ್ತಾವಡು ನಮ್ಮ ದಾದ ನೆಕ್ಸ್ಟ್ ಅಪ್ಕಮಿಂಗ್ ಜೆನ್ಜಿ ದಾದ ಉಂಡು ಅಕ್ಲೆಗ್ ನಮ್ಮ ತೆರಿಪವಡುಂದಾಂಡ ಐತ ನಡುಟು ನಂಗೆ ಇಂಚಿನ ಕಾರ್ಯಕ್ರಮಲು ಅಗತ್ಯ ಉಂಡು ಐತೊಟ್ಟುಗು ನಮ್ಮ ಐತೆ ಪನ್ಪ ಕೆಸರಡು ಒಂಜಿ ದಿನಲ್ಲ ನಮ್ಮ ಮಲ್ಪುವ ದುಂಬುದದ ಪಂಡ ಮಣ್ಣೆ ನಮ್ಮ ಒಂಜಿ ಅಪ್ಪೆ ಜನನಿ ಜನ್ಮ ಭೂಮಿಷ್ಯ ಅಂದು ಪನ್ಪೇರು ಆ ಭೂಮಿಡು ಆ ಕೆಸರಡು ನಿಜವಾದ ನಮ್ಮ ಐತು ತುಯ್ಯರಂದು ಪೋಂಡ ವೈಜ್ಞಾನಿಕವಾದ ಆರೋಗ್ಯವಾದ್ಲ ನಂಗೆ ಆ ಮಣ್ಣಡು ಸತ್ವ ಬೊಕ ತತ್ವ ರಡ್ಲ ತಿಕ್ಕೊಂಡು ಆಯುರ್ವೇದಡು ನಂಗೆ ಒಂಜಿ ಆಯುರ್ವೇದಡು ಒಂಜಿ ಶಾಸ್ತ್ರನೇ ಪನ್ಪುಂಡು ಕೆಸರಡು ಮೀಪಿನ ಒಂಜಿ ಚರ್ಮದ ರೋಗಗ್ ಮದ್ದಿತ್ತಿಲಕ್ಕ ಅಂದ್ ಅಂಡ ಇತ್ತೆ ಎಂಚಾತಂಡು ಪಂಡ ಇಡೀ ಕಂಡ ಪೋದು ಬಿಲ್ಡಿಂಗ್ ಆತಂಡು ಮರಕ್ಲೆಂದು ಎತ್ತದೇರು ಬಿಲ್ಡಿಂಗ್ ಆತಂಡು ನಂಗೆ ತಿಕ್ಕು ಜನ ಅಪರೂಪ ಗೋರ ಕೆಸರಡು ಒಂಜಿ ದಿನ ಮನ್ಪುವ ಕೆಸರಡು ಪೋದು ಗೊಬ್ಬುದು ಬರ್ಪ ಅಂಡ ಪ್ರತಿಯೊಂಜಿಕ್ಲ ಇಂಚಿನ ಒಂಜಿ ಸೈಂಟಿಫಿಕ್ ರೀಸನ್ ನಮ್ಮ ಪೂರ್ವಜರು ಎತ್ತು ಅಚ್ಚುಕಟ್ಟಾದ ಮಲ್ಪುವೆರಂದು ಪನ್ಪಿನಕ್ ನಮ್ಮ ಸಂಪ್ರದಾಯ ಐಕ್ ಉದಾಹರಣೆ ತೋಜುಂಡು ನಂಗೆ ಆಟಿಂದು ಬನ್ನಾಗ ವಿಶೇಷವಾದ ಪಂಡೆಯನ ಆಟಿಗಳಂಜೆ ಅದು ಮಸ್ತುಂಡು ಪನೊಂದು ಪೋಂಡ ಸಮಯ ಯಾವಂದು ದಯಪಂಡ ಆಟಿಗಳಂಜ ಅದು ಪತ್ ದೈವ ಗಟ್ಟ ಜತ್ತದ ಬರ್ಪುಂಡು ಪನ್ಪೇರು ದಯಂದು ಪಂಡ ದುಂಬುದ ಕಾಲಡು ನಂಗೆ ಓಣಿ ಒರ್ಗು ಕೊಡು ನಮ್ಮ ನಡತೊಂಪು ಒಂದಿತ್ತ ದೈವನ ತುಯ್ಯರ ಪೋಡುಂದಾಂಡ ನಂಗೆ ಬಾರಿ ಬಂಗ ಒಂದಿತ್ತಂಡ ಓಣಿ ಒರ್ಗು ಕುಡು ಪೋಡು ದೈವಗ್ ದೀಪದಿ ಓಡು ಐಕ್ ದೈವಲೇ ಜತ್ತು ಬರ್ಪಿನಿ ಆಟಿಗಳಂಜ ಎಂದು ಪಂಡ ಒಂದು ಶಿವನ ರೂಪ ಆ ಶಿವನ ಅವತಾರ ಇಲ್ಲಿಲ್ಲು ಬತ್ತದ ಆಶೀರ್ವಾದ ಮಲ್ತದ ಪೋಪುಂಡು ಪನ್ಪುನಂಚಿತ್ತಿನ ಒಂಜಿ ನಂಬಿಕೆ ಅಂಚಾದುಪ್ಪುನಗ ಈ ಒಂದು ವಿಶೇಷವಾದ ಈ ಒಂಜಿ ಆಟಿದ ಕೂಟನ ಆಯೋಜನೆ ಮಲ್ತದ ಈ ಒಂಜಿ ಆಟಿದ ಸಂದರ್ಭ ಎಂಚೊಪ್ಪುಂಡು ಅದಾಗ ದಾದಪೂರ ತಿಂಡಿ ತಿನಸನ್ನ ನಮ್ಮ ತಿನ್ನೊಂದಿತ್ತ ಅನ್ಪಂದ ಬನ್ನಗ ತುಯ್ಯ ಸಾಧಾರಣ ಸುಮಾರು ಐಟಮ್ ಇತ್ತಂಡು ತೇವು ಬೊಕ್ಕ ತೊಜಂಕಾದುಪ್ಪು ಅತ್ತಂಡ ಪತ್ರೊಡ್ಡೆ ದುಪ್ಪು ಜಗನನ್ನ ಬನ್ನಗನಿಗೆ ಇಂಡೇರು ಪತ್ರೊಡ್ಡೆ ಇಜ್ಜ ಅಂತ ದಯವಂಡ
ಇತ್ತೆ ಬಾರಿ ಅಪರೂಪ ಆತನು ಮಲ್ಪುನ ಬಾರಿ ಅಪರೂಪ ಆತನು ಅವಳ ಸಿಟಿ ತುಪ್ಪು ನಕ್ಲೆಗೆ ಪತ್ರೋಡೇನ್ ಪಂಡದಾದ ಗೊತ್ತೋಜಿ ನಂಗೆ ಇತ್ತೆ ಪೂರ ಏನ ಪಂಡ ಆ್ಯಪ್ ಬೈದಂಡು ಕುಲಿಸಟ್ಟಿಗೆ ನಮ್ಮ ದಾದ ಆರ್ಡರ್ ಮಂತಂಡಲ್ಲ ಆನ್ಲೈನ್ ಬರ್ಕೊಂಡು ನಿಗುಲು ಪೋದವರ ತೂಂಡ ನಂಗೆ ಈ ತೇವುದ ಇರೆಗುಲು ಸಮೇತ ನಂಗೆ ಆನ್ಲೈನ್ ತಿಕ್ಕೊಂಡು ಅಡೆಮುಟ್ಟದ ಕಾಲಘಟ್ಟಡು ನಮ್ಮ ಇತ್ತ ಬತ್ತಿ ಎತ್ತದ ಸೊ ಅಂಚಿತ್ತಿನ ಒಂದು ಸಂದರ್ಭಡು ನಮ್ಮ ಇತ್ತೆದ ಸತೀಶಣ್ಣ ಪಂಡೇರ್ ಅಂಚನೆ ಪಾತೇರ್ನಾಗ ಇತ್ತೆದ ಜೆನ್ಸಿಗ್ ಬೋಡ ಇಲಕ್ಕ ನಮಲ ಚೂರು ಉಪ್ಪೋಡು ಅಂತ ಬಂದು ಖಂಡಿತವಾದ ಆಯ್ತು ಒಟ್ಟುಗು ಜೆನ್ಸಿಗ್ ನಮ್ಮ ಉಪ್ಪೋಡು ಅಂಡ ಆ ಒಂದು ಕಾಲಘಟ್ಟದ ನಡುಟುಲ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಮದಪಂದೆ ನಮ್ಮ ದುಂಬುದ ಬಂಗದಾದ ಇತ್ತಂದ ಅವಲೇನು ಜೋಕ್ಲೆಗ್ ತೆರ್ಪ ಒಂದು ನನಾತ್ ಇಂಚಿನ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಂತದ್ದು ದಯಪಂಡ ಮಹಿಳೆಯರನ್ ಪನ್ನಗ ವಿಶೇಷವಾದ ಇಲ್ಲಡ್ಲ ಬೇಲೆ ಒಪ್ಕೊಂಡು ಇನ್ನು ಅವಳು ಐತಾರ ಅಕ್ಕನಕ್ಲೆಗ್ ಮಾತ ಮಂಡೆ ವೆಚ್ಚ ಒಪ್ಕೊಂಡು ಇಲ್ಲಡ್ ಪೋದ್ ನಾನು ಅಟಿಲ್ ಮಲ್ಪೊಡು ಜೋಕ್ಲೆಗ್ ದಾದ ಮಲ್ಪೊಂಡು ಒಂದು ಅಂಚದುಪ್ಪನಾಗ ಏನಾರಡ್ಡು ಪಾತೆರನ್ನ ಇದೆಗೆ ಮುಗಿಪ ಒಂದು ನನಾತ್ ಇಂಚಿನ ಕಾರ್ಯಕ್ರಮನ ಮಲ್ತದ ನನಾತ್ ಮಹಿಳೆಯರನ್ನ ಸಂಘಟನೆ ಮಲ್ತದ ನನಾತ್ ಇಂಚಿನ ಮಸ್ತ್ ಕಾರ್ಯಕ್ರಮನ ಆಯೋಜನೆ ಮನ್ಪುಲೆ ಅನ್ಪನೊಂದು ವಿಶೇಷವಾದ ನನ್ನ ಲೆತ್ತದ ರಡ್ಡು ಪಾತೆರ ಅವಕಾಶ ಕೊರ್ನೆಕ್ ನಿಕ್ಲೆಗ್ ಮಾತಾ ಸೋಲ್ಮೇನ್ ಸಂದಾಯ್ಕೊಂಡೆ ತೊಂದುಲ್ಲೇರು ಪನ್ಪೇನು ಪೂರ ತೆರಿಪಾದಿ ಕೊರ್ನ ಇಂಚಿನೇಕೆ ಧನ್ಯವಾದಲಕ್ಕ. ಅಂಚೆನೆ ನಮಕ್ ಕುಡೊಂಜಿ ಬೈದ್ ನಂಚಿನ ಬಿನ್ನೆ ದಿನ ಮನೆಯಕ್ಕ ಆರೆಗೆ ನಮ್ಮ ಪುಷ್ಪ ಕುಂಪಲ ಬಂದು ಸಾಲು ಪಾಡ್ದು ಪಂಚೋಲಿ ಬಚ್ಚಿರ ಬಜ್ಜೆ ಕೊರಡೊಂದು ಕೇನೊಂದು ಜಿಲ್ಲೆದ ಅಧ್ಯಕ್ಷರಾದ ಮಂಜುಳ ರೌಂಡೇರು ರಡ್ಡು ಪಾತ್ರರೊಡೊಂದು ಕೇನೊಂದಿಲ್ಲ. ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಂಗಳೂರು ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತಹ ಮಾಧವಿ ಉಳ್ಳಾಲ್ ಅವರೇ, ಮಂಡಲದ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಹಿರಿಯರಾದಂತಹ ಜಗ್ಗಣ್ಣನವರೇ, ಪೂಜಾ ಪೈ ಅವರೇ, ಜಯಶ್ರೀ ಅವರೇ, ಶ್ವೇತಾ ದೀನಾಮಣಿಯವರೇ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲರೂ ಪ್ರಮುಖರು ಮತ್ತು ಸೇರಿರುವಂತಹ ಎಲ್ಲರಿಗೆ ನಮಸ್ಕರಿಸ್ತಾ, ಈಗಾಗಲೇ ಆಟಿಯ ದಿನದ ಬಗ್ಗೆ ಬಹಳ ಚಂದ ಮಾಡಿಕೊಂಡು ನಮ್ಮ ಶ್ವೇತಾ ವಿವರಣೆಯನ್ನು ಕೊಟ್ಟರು. ಸತೀಶಣ್ಣ ಮಾತಾಡ್ತಾ ಇರುವಾಗ ಅವ್ರು ಹೇಳಿದರು ಜೆನ್ಸಿ ಅಂತ ಹೇಳ್ಕೊಂಡು, ಬಹುಶಃ ನೀವು ಕಳೆದ 1 ತಿಂಗಳಿನಿಂದ ಈ ಒಂದು ಶಬ್ದವನ್ನು ಕೇಳ್ತಾ ಇದ್ದೇವೆ ನಾವು ಅಲ್ವಾ. ಮೊದಲು ಎಲ್ಲೋ ಅಲ್ಲೋ ಇಲ್ಲೋ ಕೇಳ್ತಿದ್ದೆವು, ಆದರೆ ಇವತ್ತು ದಿನಕ್ಕೆ 1,000 ಸಲ ಶಬ್ದವನ್ನು ಕೇಳುವಂಥದ್ದು. ಫೋನನ್ನು ತೆಗೆದ್ರೆ ನಮ್ಮ ಮೊಬೈಲ್ಗಳಲ್ಲಿ ಅದೇ ಶಬ್ದಗಳನ್ನು ಕೇಳುವಂಥದ್ದು. ಇದು ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಮಗೆ ನಾವು ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇವೆ, ಹೌದೋ ಅಲ್ವೋ? ನಾವೆಲ್ಲರೂ ಕೂಡ ಈ ಜೆನ್ಸಿ ಅಂದರೆ ಏನು ಅಂದರೆ, ನಮ್ಮ ಕಾಲಘಟ್ಟದಲ್ಲಿ ಜೆನ್ಸಿಗಳು ಇರಲಿಲ್ವಾ? ನಾವೆಲ್ಲ ಜೆನ್ಸಿಯಾಗಿ ಬರಲಿಲ್ವಾ? ಅಂದರೆ ಆ ಒಂದು ಹಂತವನ್ನು ದಾಟೋದಿದೆ ಅಲ್ಲ, ಎಲ್ಲ ಟೈಮಲ್ಲಿ ಇದ್ದರೂ ಕೂಡ ನಾವೆಲ್ಲರೂ ಕೂಡ ಸಮಬಾಳ್ವೆಯನ್ನು ಮಾಡಲಿಕ್ಕೆ ಒಂದು ಸಂಸ್ಕೃತಿಯನ್ನು ಹುಟ್ಟಾಕೊಂಡಿದ್ವಿ ನಾವು. ಇವತ್ತು ನಾನು ಅಭಿನಂದನೆಯನ್ನು ಇಡೀ ಮಹಿಳಾ ಮೋರ್ಚಾದ ತಂಡಕ್ಕೆ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದ್ರೆ, ಪ್ರತಿ ವರ್ಷ ಆಟಿಡೊಂಜಿ ದಿನವನ್ನು ಬಹಳ ಚೆನ್ನಾಗಿಯೇ ಮಾಡ್ತಾ ಇದ್ದಾರೆ ಅವರು. ಕಳೆದ ಸಲ ತೊಕ್ಕೋಟ ಕುತ್ತಾರಲ್ಲಿ ಮಾಡಿದರು, ಈ ಸಲ ಇಲ್ಲಿ ಮಾಡಿದ್ದಾರೆ. ಬಹುಶಃ ನಾವು ಸೇರುವಂಥ ಸಂಖ್ಯೆ ಸಾಕಾಗ್ತದ ಅಂತ ಕೇಳಿದರೆ, ಇವತ್ತಿನ ಈ ಜೆನ್ಸಿಗಳನ್ನು ನಮ್ಮ ಜೊತೆಗೆ ತರಬೇಕು ಅಂತಾದರೆ ನಾವು ಸೇರಿರುವಂಥ ಮಹಿಳೆಯರ ಸಂಖ್ಯೆ ಸಾಕಾಗಲಿಲ್ಲ ಅಂತ ನಾನು ಹೇಳ್ತೇನೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಾವೇನು ಹೇಳ್ತೇವೆ, ಅವ್ರ ಶೂ ಒಳಗಡೆ ಹೋಗಿ ನಾವು ನೋಡಬೇಕು ಅಂತ ಒಂದು ಮಾತಿದೆ, ಗೊತ್ತಿದೆಯಾ ಅದು? ಅಂದರೆ ಈಗ ಸತೀಶಣ್ಣ ಹೇಳಿದರು, ಟಿ ಶರ್ಟ್ ಹಾಕೊಂಡು ನಾವು ಯುವಕರು ಹೋಗಬೇಕು, ಮಹಿಳೆಯರು ಅವ್ರ ಜೊತೆಲಿ ಹೋಗಬೇಕು. ಜಾಸ್ತಿ ದೂರ ಹೋಗೋದು ಬೇಡ, ನಮ್ಮ ಮನೆಗಳಲ್ಲಿ ಇರುವಂತಹ ಮಕ್ಕಳನ್ನು ನಾವು ಮಾತಾಡಿಸಿದ್ರೆ ಒಂದು ಶಬ್ದ ಅವ್ರು ಯಾವಾಗಲೂ ಹೇಳ್ತಾರೆ, ನಿಕ್ಲೆಗ್ ದಾಲ ಗೊತ್ತುಜ್ಜಿ ಹೇಳ್ತಾರೋ ಇಲ್ವೋ? ನಿಕ್ಲೆಗ್ ದಾಲ ಗೊತ್ತುಜ್ಜಿ, ಅವು ಎಂಕಲ್ನ ಸಮಯದ ಇತ್ತೆದ ಅಂತ ಒಂದು ಮಾತು ದಿನನಿತ್ಯ ನಾವು ಕೇಳ್ತಾ ಇರ್ತೇವೆ. ಅಂದರೆ ಅವರು ಈಗಾಗಲೇ ನಮ್ಮನ್ನು ಮತ್ತೆ ಅವರನ್ನು ಒಂದು ಬೇರ್ಪಡೆ ಮಾಡ್ಕೊಂಡಿದ್ದಾರೆ. ನಿಮಗೇನೂ ಗೊತ್ತಿಲ್ಲ, ನಮಗೆಲ್ಲ ಗೊತ್ತಿದೆ, ನಾವು ಈಗಿನ ಕಾಲದವರು, ನೀವಿನ್ನೂ ಕೂಡ ಅಡಗಲೊಜ್ಜಿ ಕಾಲದವರು ಅಂತ ಹೇಳ್ಕೊಂಡು ಅವ್ರ ಹತ್ರ ಒಂದು ಕ್ಯಾಪ್ಷನನ್ನು ಹಾಕೊಂಡು ಅವ್ರು ಕೂತ್ಕೊಂಡಿದ್ದಾರೆ. ಇದರಿಂದ ನಾವು ಅವರನ್ನು ಹೊರಗಡೆ ತರಬೇಕು. ಅಂದರೆ ನಾವು ಒಂದಷ್ಟು ಅಪ್ಡೇಟ್ ಆಗಬೇಕಾಗತ್ತೆ.
ಅವ್ರ ಜೊತೆ ಕೂತ್ಕೊಳ್ಬೇಕಾಗತ್ತೆ. ನಾವೇನು ಮಾಡ್ತೇವೆ ಹೆಚ್ಚಾಗಿ ಅಂತ 2 ನಿಮಿಷದಲ್ಲಿ ಮುಗಿಸ್ತೇನೆ ನಾನು. ಹೆಚ್ಚಾಗಿ ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ, ಮಕ್ಕಳು ಎಲ್ಲಿಯಾದರೂ ನಮ್ಮನ್ನು ಕರೆದ್ರೆ ಬಲ್ಲೆ ಒಂಜಿ ಅವಳು ವಾಲಿಬಾಲ್ದಾಗ ಗೊಬ್ಬುಂಡು ಎಂಕಲ್ ನೋಟು ಗೊರ ಬಲ್ಲೆ, ಅವಳೊಂಜಿ ಸರ್ಕಸ್ ಉಂಡು ಬಲ್ಲೆ ಎಂಕಲ್ ನೋಟು ಬಂಡ, ಯಾನ್ ಬರ್ಪುಜಿ ನಿನ್ನ ದೋಸ್ತ ನಕಲ್ ನೋಟುಗು ಪೋಲ ಅಂತ ಹೇಳ್ತೇವೆ. ನಾವು ಹೇಳ್ತೇವೋ ಇಲ್ವೋ? ನಿಖಲ್ನ ಫ್ರೆಂಡ್ಸ್ ನಿಖಲ್ ಪೋನಾಗ ಯಾನ್ ದಾಯಿಗ್ ಅಂತ ಒಂದು ಮಾತು ನಮ್ಮಲ್ಲಿ ಬರ್ತದೆ. ಆದರೆ ನಾವೀಗ ಬದಲಾಗಬೇಕಾಗಿದೆ ಏನಂತ ಹೇಳಿದ್ರೆ, ಇಲ್ಲ ನಾನು ನಿಮ್ಮ ಜೊತೆಲಿ ಬರ್ತೇನೆ, ಬಂದಾಗ ಒಂದಷ್ಟು ಫ್ರೆಂಡ್ಸ್ಗಳನ್ನು ಮಾತಾಡ್ಲಿಕ್ಕೆ ಸಿಗ್ತದೆ. ಒಂದು ವೇಳೆ ನಾವು ಅವ್ರ ಜೊತೆಗೆ ಹೋದಾಗ ಅವ್ರು ಯಾರ್ಯಾರ ಜೊತೆಲಿ ಇದ್ದಾರೆ ಅನ್ನೋದು ನಮಗೂ ಗಮನಕ್ಕೆ ಬರ್ತದೆ. ಆ ಥರ ಬಂದಾಗ ನಮ್ಮ ದೇಶದ ಬಗ್ಗೆ, ನಮ್ಮ ಪ್ರಧಾನಿಯವರ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಅವ್ರು ಇನ್ನೊಂದು ರೀತಿಯಲ್ಲಿ ಮಾತಾಡೋದನ್ನು ತಪ್ಪಿಸ್ಲಿಕ್ಕೆ ನಾವಿವತ್ತು ಪ್ರಥಮ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಅವ್ರ ಜೊತೆಗೆ ನಾವು ಹೋಗಿ ಅವ್ರ ಏನೇನು ಮನಸ್ಥಿತಿ ಇದೆಯೋ ಅದನ್ನು ನಾವು ಬದಲಾವಣೆ ಮಾಡಿ ಈ ಕಡೆಗೆ ಕರ್ಕೊಂಡು ಬರಬೇಕಾಗತ್ತೆ. ಬಹುಶಃ ನಾನಿವತ್ತು ಮಾಧವಿ ಉಳ್ಳಾಲ್ ಅವರಿಗೆ ಮತ್ತೆ ಸೇರಿರುವಂತಹ ಇಡೀ ಮಂಗಳೂರು ಮಂಡಲದ ಮಹಿಳಾ ಮೋರ್ಚಾದ ತಂಡಕ್ಕೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಧ್ಯ ಆದರೆ ಇನ್ನು ಮುಂದೆ ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ ಹೋಗಿ ಅವ್ರ ಜೊತೆಗೆ ಸಂವಾದವನ್ನು ಏರ್ಪಾಡು ಮಾಡಿಕೊಳ್ಳಿ. ಅವ್ರ ಜೊತೆಯಲ್ಲಿ ಕೂತ್ಕೊಂಡು 1 ಗಂಟೆ ಚರ್ಚೆಯನ್ನು ಮಾಡುವ. ವಿಷಯಗಳು ಬೇಡ, ನಮಗೆ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಬೇಡ, ಆದರೆ ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಅವ್ರ ಹತ್ರ ನಾವು ಚರ್ಚೆ ಮಾಡ್ತಾ ಮಾಡ್ತಾ ಅವರಿಗೆ ಇವರು ಕೂಡ ನಮ್ಮವರು ಅಂತ ಒಂದು ಭಾವನೆ ಬೆಳೆದುಕೊಂಡು ಮುಂದೆ ಇನ್ನೆಲ್ಲೋ ಹೋಗಿ ಪ್ರತಿಭಟನೆಯನ್ನ ಮಾಡದೆ ನಮ್ಮ ದೇಶವನ್ನ, ಮೋದಿಜಿಯವರನ್ನ, ಪ್ರಧಾನಮಂತ್ರಿಯವರನ್ನ, ಸಂಸ್ಕೃತಿಯನ್ನ ಅವಹೇಳನ ಮಾಡುವುದನ್ನ ನಾವು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಹೇಳಿಕೊಂಡು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆಟಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ. ಮುಂದೆ ಕೂಡ ಇನ್ನೊಂದಷ್ಟು ಮಹಿಳೆಯರ ತಂಡದೊಂದಿಗೆ ಅನೇಕ ಜನಪರ ಕೆಲಸಗಳನ್ನು ಈ ಒಂದು ಮಹಿಳಾ ಮೋರ್ಚಾ ಉಳ್ಳಾಲ ಮಂಗಳೂರು ಮಂಡಲ ಏನಿದೆಯೋ ಅದು ನಡ್ಸ್ಕೊಂಡು ಬರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮಿಸ್ತಾ ಇದ್ದೇನೆ. ಧನ್ಯವಾದ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ದಿನೇಶ್ ಹಮ್ಟೂರು ಬೈದೇರು ಬೇರೆಗೆಲ್ಲ ನಮ್ಮ ಮಹಿಳಾ ಮೋರ್ಚಾದ ಪರವಾದ ಸೊಲ್ಮೇಲೆಯನ್ನು ಕೊರು ಪ್ರಭಾಕರ್ ಶೆಟ್ಟಿ ಬೈದರು ಬೇರೆಗೆಲ್ಲ ನಮ್ಮ ಮಹಿಳಾ ಮೋರ್ಚಾದ ಪರವಾದ ತುಂಬುರದ ಸೊಲ್ಮೇಲೆಯನ್ನು ಕೊರೊಂದುಲ್ಲೆ. ದಿನೇಶ್ ಅಣ್ಣಗ ಪ್ರವೀಣನ್ನೇ ಬತ್ತು ಶಾಲ್ ಪಾಡ್ದು ಬಚ್ಚಿರ ಬಜ್ಜೆ ಕೊರಡೊಂದು ಕೇನೊಂದುಲ್ಲೆ. ಮಂಡಲದ ಅಧ್ಯಕ್ಷರಾಯನಂಚಿನ ಜಗ್ಗನ್ನ ಹಿಡಿದು ರೆಡ್ಡು ಪಾತೆರ ಮಹಾಗಣಪತಿ ದೇವರೇನೆ ನೆನೆತಂದು ಮಾಗಣದ ಆರಾಧ್ಯ ದೇವರಾಯನ ಸೋಮನಾಥ ದೇವರಿಗೆ ಅಡ್ಡಬೂರ್ದು ಭಾರಿ ವಿಶಿಷ್ಟವಾಯಿನ ಕಾರ್ಯಕ್ರಮ. ನಮ್ಮ ದೈವದೇವರು ವಿಶ್ರಾಂತಿ ಉಪ್ಪುನಂಚಿನ ಟೈಮುಡು ಆಟಿದ ಈ ಒಂಜಿ ಬಾರಿ ಪೊರ್ಲುದ ಕೂಟನು ನಮ್ಮ ಮಂಗಳೂರು ಮಂಡಲದ ಮಹಿಳಾ ಮೋರ್ಚಾದ ತಂಡ ಬಾರಿ ವಿಜೃಂಭಣೆಡು ಈ ಕೋಟೆಗಾರದ ಪರಿಸರ ಆಯೋಜನೆ ಮಲ್ತನ ಪನಿಯರೆ ಬಾರಿ ಹೆಮ್ಮೆದ ವಿಷಯ ಅಂದ ಮನೆಯರನ್ನು ಇಷ್ಟಪಡೇpe. ಇನ್ನಿತ ಆಟಿದ ಕೂಟೋಡು ಸಂಖ್ಯೆ ಕಡಿಮೆ ಇತ್ತಂಡಲ್ಲ, ಆ 5 ನಂಚಿನ 7 ಮಹಿಳಾ ಮೋರ್ಚಾದ ಸದಸ್ಯರುಳ್ಳರ ಆಕಳು ಪೂರ್ತಿ ಹುಮ್ಮಸುಡು ಈ ಒಂಜಿ ಕಾರ್ಯಕ್ರಮವನ್ನು ಬಾರಿ ಪೊರ್ಲುಡು ನಡಪ ಒಂದು ಬೈದೇರು ಮಾತೆರ್ಲ ಪ್ರತಿ ವರಿಯಲ ಮಂಗಳೂರು ಮಂಡಲದ ಮಹಿಳಾ ಮೋರ್ಚಾದ ಪೂರ್ತಿ ತಂಡ ಎಂಕುಲೊಂಜಿ ಕುಟುಂಬದ ಸದಸ್ಯರು ಎಂಕ್ಲನೇ ಒಂಜಿ ಕುಟುಂಬ ಪನ್ಪುನ ದೃಷ್ಟಿಡು ಇನಿ ಓವು ಪೂರ ಜಾತಿ ಇಂದು ಪೂರ ಉಂಡ ಮಾತೆರ್ಲ ಒಂಜಪ್ಪೆ ಜೋಕುಲ್ ಲೆಕ್ಕ ಮೂಲು ಸೇರ್ದು ಅಕಲ್ನ ಇಲ್ಲಲು ಆ ಆಟಿಡು ನಮ್ಮ ಇಂಚಿನ ಪೂರ ಎಡ್ಡೆಡ್ಡೆ ತೆನಸನ್ನು ತಿನ್ಪನ ಐನು ಪ್ರತಿಯೊಂದನ ಇಲ್ಲೆಲ್ಲ ಮಲ್ತದ ಕಣತದು ಇನಿ ಮೂಲು ಈ ಆಟಿದ ಕೂಟೋಡು ಒಂಜಿ ಭೋಜನದ ವ್ಯವಸ್ಥೆ ಮಲ್ತಿರಂತ ಬನ್ನಿಯರೆ ನನಗೆ ಭಾರಿ ಖುಷಿತ ಸಂಗತಿ. ಮಂಗಳೂರು ಮಹಿಳಾ ಮೋರ್ಚಾದ ತಂಡನು ಪನಡುಂದಾಂಡ ಎಂಕಲ್ನ ಅಕ್ಕ ಪಂಡೇರು ಸಂಖ್ಯೆ ಭಾರಿ ಕಮ್ಮಿ ಉಂಟು. ನಮ್ಮ ಹಿಂದುള്ള ಸಂಖ್ಯೆನೇ ಕಡಿಮೆ. ಆ ಸಂಖ್ಯೆ ತಾಂಡಲ ಈ ತಾಂಡಲ ಪೊಂಜನಕಲು ಬೈದೇರಿಂದ ಬನ್ನಿಯರೆ ಎಂಕ ಭಾರಿ ಒಂಜಿ ಖುಷಿ ಆವೊಂದುಂಡು. ದಾನಿಂದ ಬಂಡ
ಓಲ್ಕೊಂಡಲ್ಲ ಐತದ ಈ ಗೊಟ್ಟು ಜನಕುಲೆಗೆ ಪುರ್ಸೋತಿಜ್ಜಿ ಆಂಡಲ ಈತ ಮಾತ ಜನ ಬರ್ತದೆ ಭಾರಿ ಶೋಕದ ಒಂದು ಆಟಿದ ಕೂಟವನ್ನು ಆಯೋಜನೆ ಮಲ್ದೇರಿ. ನಮ್ಮ ಆಟಿದ ಕೂಟದ ಬಗ್ಗೆ ಭಾರಿ ಪೊರ್ಲುಡು ನಮ್ಮ ಬೇರೆ ಶ್ವೇತಕ್ಕ ಪಂಡೇರು ದಾನೆಂದು ಬಂಡ ಶುಗರ್ದು ಅಂತ ಪ್ರಾಬ್ಲಮ್ ಇತ್ತು ನಡೆದವರ ಪುದರ್ ರಿಪೀಟ್ ಮಲ್ಪರೆ ಭಾರಿ ಮರೆಪು ಜಾಸ್ತಿ ಟೈಮ್ ಜಾಸ್ತಿ ಹೋಗ್ಬೋದು ಅಂಚದು ರಪ್ಪರ ಫಂಡಿಂದ ಭಾರಿ ಎಡ್ಡು ಅಂಚ ಈ ಸಭೆಗೆ ಆಸೀನರಾದಿತ್ತನ ನಮ್ಮ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಯಿನ ನಮ್ಮ ಮಾಧವ್ಯಕ್ಕ, ಜಿಲ್ಲೆದ ಅಧ್ಯಕ್ಷರಾಯಿನ ಮಂಜುಳಕ್ಕ, ಜಯಶ್ರೀ ಅಕ್ಕ, ಅಂಜನೆ ವೀಣಾಪೈ ಅಂಜನೆ ನಮ್ಮ ಮಂಡಲನು ದಿನೇಶ್ ಹಂಪ್ತವರು ಭಾರಿ ಪೊರ್ಲುಡು ಪ್ರಭಾರಿ ಅದು ಮುನ್ನಡೆಸದು ಇತ್ತ ಐನು ಪೂರ್ತಿ ತಂಡವಾದ ನಮ್ಮ ಪೂರ್ಣಿಮಕ್ಕನ ಕೈಟು ಕೊಡ್ತೇವೆ. ಪೂರ್ಣಿಮಕ್ಕ ಪೂಜಕ್ಕನ ಕೈಟು ಕೊಡ್ತೇವೆ. ಪೂಜಕ್ಕ ಏತ್ ಪಾದರಸದ ಲೆಕ್ಕ ಕೆಲಸ ಮಲ್ತೊಂದುಲ್ಲಿருந்து ಬಂಡ ಎಂಕುಲ್ಲ ಆರ್ನೊಟ್ಟಿಗೆ ಎಂಚಿನ ಒಂಜಿ ಎಲ್ಲಿಯ ವಿಷಯ ಎತ್ತಂದಲ್ಲ ಅಯ್ಯನ ಕರೆಕ್ಟ್ ಇನ್ನು ಮಲ್ತೊಂದು ಇಡೀ ಮಂಡಲಡ್ ಪಕ್ಷ ಇಡೀ ಸಂಘಟನೆ ಮಲ್ತದೆ. ಇನ್ನೀ ನಮ್ಮ SIRದ ನೆಟ್ಟು ಪ್ರಪ್ರಥಮವಾದ 100% ಕಂಪ್ಲೀಟ್ ಮಲ್ಪಡೋಂಡ ನಮ್ಮ BLA ಟು ಜಯಶ್ರೀಕಲ್ಲರಿ ಐಕೆ ಪೂರ್ತಿ ಸ್ಫೂರ್ತಿ ಕೊರ್ನಾರೆ ಏರಿಂದ ಬಂಡ ಪೂಜಕ್ಕಂದ ಪನ್ನೀರು ಇಂಕೆ ಭಾರಿ ಖುಷಿ ಒಂದುಂಡು. ಐತಟ್ಟಿಗೆ ಜಯಶ್ರೀಕನ ನಿಜವಾದ ಯಾನ ಜಯಶ್ರೀಕನ ಬಂಡಜಿನ ಅವರಿಗೆ ಬೇಜಾರತನ ಬುರ್ದು ಹೋತನಿ ನಾನೆಂದ ಬಂಡ ಭಾರಿ ಯಶಸ್ವಿಯಾದ BLA 1 ಆದ ಆ ಒಂಜಿ SIRಗೆ ಅರೆಡ ವೆಹಿಕಲ್ ಇಜ್ಜಿಂಡಲ ಬಸ್ಗೆ ಬರ್ತದೆ ದಿನೋಲ ಮೂಲು ಪ್ರತಿ ಒಂಜಿ ಬೇಲೆಲ್ಲ ಅಚ್ಚುಕಟ್ಟಾದ ಒಂಜಿ ಚೂರು ವ್ಯತ್ಯಾಸ ಇತ್ತಂಡ ಯಾಲ್ನ ತಹಸೀಲ್ದಾರ್ಗೆ ಮಲ್ಪರು ಯಾಲ್ನ ಮಲ್ಪುನಿ ಜಯಶ್ರೀಕಗೆ ಪೂರೈಕೆಲ್ಲ ಅವರು ಹೆಂಚಿನ ವ್ಯತ್ಯಾಸ ಇತ್ತನ ಸರಿ ಮಲ್ತು ಕೊರ್ನಾರು ಏರಿಂದ ಬಂಡ ಜಯಶ್ರೀಕ ಅಂಚನೆ ಜಯಶ್ರೀಕಲ್ಲೇರಿ ಅಂಚನೆ ನಮ್ಮ ಕೋಟೆಗಾರದ ಪ್ರಥಮ ಪಜೆ ದಿವ್ಯ ಶೆಟ್ಟಿ, ನಮ್ಮ ಸುಮನಕ್ಕ, ಸುರೇಖ, ನಮ್ಮ ಮಹಿಳಾ ಮೋರ್ಚಾದ ಪ್ರಭಾರಿ ಆಯ್ಬಕ್ಕ ಸುರುತ ಆಟಿದ ಕೂಟ ಸುರೇಖನ ಅಂಜಿ ನೇತೃತ್ವಡು ಆ ಮಹಿಳಾ ಮೋರ್ಚಾದ ಬಾರಿ ಪೊರ್ಲುಡು ದುಂಬುಗುನಂಜಿನ ಬೇಲೆನೆ ಸುರೇಖ ಮಲ್ತೊಂದುಲ್ಲೇರಿ. ಅಂಜನೆ ಪೂರ ಸುಮಾನಗಳಿರ್ಲೇರಿ ಸ್ಟೇಜ್ ಅಂಜನೆ ಸುಮಕ್ಕ ಕೊಡೋರ್ತಿರ್ಲೇರಿ. ಅಂಚನೆ ಸುಜಾತ ಲಕಿತ ಡ್ಯಾಮಲ್ದ ಎನ್ನ ಬಾರಿ ಮಲ್ಲ ದೋಸ್ತಿನ ಬೊಡೆದಿ ಎಂಗೆ ಪುದರ್ ಮರಪುಣವನ್ ಲಕಿತಕ್ಕ ಎನ್ನ ಬಾರಿ ಮಲ್ಲ ಆತ್ಮೀಯ ಮಿತ್ರನ ಬೊಡೆದಿ ಆರುಲ್ಲೇರು ವೇದಿಕೆಡು ಕ್ಷಮಿಸೋಡು ಅಂಚ ಲಕಿತಕ್ಕೊಲ್ಲೇರು. ಅಂಚನೆ ಎದುರು ದಿನೇಶ್ ಹಂಪ್ಟೂರುಲ್ಲೇರು, ನಮ್ಮ ಪ್ರಭಾಕರ್ ಶೆಟ್ರುಲ್ಲೇರು. ಅಂಚನೆ ಪೂರ ಮಹಿಳಾ ಮೋರ್ಚಾದ ಪ್ರತಿನಿಧಿಲುಲ್ಲೇರಿ. ಯಾನ ಅಧ್ಯಕ್ಷ ಐನೇರದವರು ಒಂಜಿ ಚೂರು ಹೆಚ್ಚ ಪಾತೆರಡು ದಾನೆಂದು ಮಂಡ ಮೊಕಲು ಮಹಿಳಾ ಮೋರ್ಚಾ ಏತು ಮಲ್ಲ ಪುದರ್ದೆತ್ತಂಡ ಅವು ಪೂರ ಎಂಗ್ಲ ಮಂಡಲಗು ಒಂಜಿ ಅರ್ಪಣೆ ಆಪುನಂಚಿನ ಒಂಜಿ ವಿಷಯ ಅಂಚಾದ ಮಹಿಳಾ ಮೋರ್ಚಾ ಏತು ಮಾತ ಎಡ್ಡೆ ಬೇಲೆ ಮಲ್ಪುಂಡ ಐತ ಫಲನು ಅನುಭವಿಸೋನಕಲು ಇಂಕಲು ಮಂಗಳೂರು ಮಂಡಲದ ಪೂರ ಟೀಮು ಅಂಚಾದ ಈ ಮಹಿಳಾ ಮೋರ್ಚಾದಕ್ಲೇನು ನನಾತ್ ಎಡ್ಡೆಡ್ಡೆ ಕಾರ್ಯಕ್ರಮ ಕೊರಿಯರೆ ಎಂಗ್ಲು ಪ್ರೋತ್ಸಾಹ ಕೊಂಡ ಮಾತ್ರ ಎಂಗ್ಲ ಮಂಡಲದ ಟೀಮು ಸರಿಯಾದ ಬೇಲೆ ಮಲ್ಪರೆ ಆಪುನಿ ದಾನೆಂದು ಬಂಡ ಹೂವೇ ಒಂಜಿ ಯಶಸ್ವಿ ಬೇಲೆ ಆಡುಂದಂಡ ಐತ ಬಿರಾವು ನಾರಿ ಶಕ್ತಿ ಬೋರ್ಡಿಗೆ ಆ ನಾರಿ ಶಕ್ತಿ ಎಡ್ಡೆ ಬೇಲೆ ಮಲ್ತನ ಮಾತ್ರ ನಮ್ಮ ಮಂಗಳೂರು ಮಂಡಲಡ್ ನನದ ಚುನಾವಣೆಗಾನಾಗ ನಮ್ಮ ಭಾರತೀಯ ಜನತಾ ಪಾರ್ಟಿದ ಒಂಜಿ MLA ಕನಪುನಂಜಿನ ನಂಗೆ ಮಲ್ಲ ಸದಾವಕಾಶ ಉಂಟೊಂದು ಪನಿಯರೆ ಎಂಗೆ ಭಾರಿ ಖುಷಿಯ ಒಂದುಂಡು. ಇನ್ನೀ ಭಾರಿ ಶೋಕುಡು ಆಯೋಜನೆ ಮಲ್ತರು. ಈ ಆಟಿದ ಕೂಟನು ಖಾಲಿ ಮೋಜು ಮಸ್ತಿಗತ್ತು. ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಮೂಲು ಗಟ್ಟಿ ಮಲ್ತದೆ. ನಮ್ಮ ದೇಶಡು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಪ್ರಧಾನಿ ಮೋದಿನ ಸರ್ಕಾರ ಒರಿಯೋಡು ಮನ್ಪುನ ದೃಷ್ಟಿಡು ನಮ್ಮ ಈ ಆಟಿದ ಕೂಟವನ್ನು ಮೂಲ ಆಯೋಜನೆ ಮಲ್ತು ನಮ್ಮ ಮಾತೆಲ್ಲ ಒಂಜಪ್ಪೆ ಜೋಕುಲ್ ಲೆಕ್ಕ ನಮ್ಮಲೈಡು ಎಲ್ಲಿ ಇಂಚಿನೇ ವ್ಯತ್ಯಾಸಪಾಡು ದಯಮಲ್ತು ಏನೊಂದು ವಿನಂತಿ ಮಹಿಳೆಯರಡ ನಮ್ಮಡ ಇಂಚಿನೇ ಎಲ್ಲಿಯ ವ್ಯತ್ಯಾಸ ಇತ್ತುಂಡಲ್ಲ ಐನು ನಮ್ಮ ಎದುರು ಕಣ ಒಂದೇ ಐನು ಅಲ್ಪರ್ದಡೆಗೆ ನಿವಾರಿಸದೆ ನಮ್ಮ ಮಾತೆಲ್ಲ ಒಂಜಪ್ಪೆ ಜೋಕುಲ್ ಲೆಕ್ಕ ಇತ್ತದು. ನಮ್ಮ ಮಹಿಳಾ ತಂಡೋಡು ಏರಾಂಡಲ ಒಂಜಿ ಬುಲೆವೆರಿಂದ ಬಣ್ಣಗ ಐಕೆ ನಮ್ಮ ನೀರು ಮೈತದು ಪೋಷಣೆ ಮಲ್ಪೊಡತ್ತಂದೆ ಆಕ್ಲೇನು ದೊಂಕುನ ಬೇಲೆ ನಮ್ಮ ಮಲ್ಪೆರ ಬಲ್ಲಿ ಇಂದಿಯನ್ನ ಮಾತೆಡ್ಡಲ ಒಂಜಿ ರಿಕ್ವೆಸ್ಟ್ ಏರು ಅಕ್ಲನ ಸಾಮರ್ಥ್ಯಡು ಮಿತ್ತು ಬರ್ಪೇರ ಅಕ್ಲೆಗೆ ಸಪೋರ್ಟ್ ಆದ ನಮ್ಮ ಉಪ್ಪೋಡು ಐಕೆ ನಮ್ಮ ಮಂಗಳೂರು ಮಂಡಲದ ಪ್ರತಿಯೊಂಜಿ ಕಾರ್ಯಕರ್ತೆಯರೆಲ್ಲ ಸಪೋರ್ಟ್ ಆದ ಉಪ್ಪೇರು. ಇನ್ನೀ ನಮ್ಮ ಆಟಿದ ಕೂಟ ಆಯೋಜನೆ ಹೊಲ್ದ ಕೋಡೆ ನರೇಂದ್ರ ಮೋದಿಗೆ ಬೋಡದು ನಮ್ಮ ಉಗ್ರ ನರಸಿಂಹ ಯಾಗನು ಸೋಮೇಶ್ವರಡು ಆಯೋಜನೆ ಮಲ್ತಿತ್ತ. ನಮ್ಮ
ನಮೋ ಭಕ್ತರಿಂದ ನಮ್ಮ ಟೀಮ್ದಲ್ಲೇ ಕೊಡು ಅವರು ಆ ಉಗ್ರ ನರಸಿಂಹ ದೇವರನ್ನ ಹೋಮನ ಎಂಜಿನ ಮಂಡ ನರೇಂದ್ರ ಮೋದಿನ 12ನೇ ವರ್ಷದ ನೆಟ್ಟು ನಮ್ಮ ದೇಶವನ್ನು ನನಾತ್ ಗಟ್ಟಿ ಮಲ್ಪನಂಜನಿ ನೆಕ್ಕುಬಾಡದ ಆ ಉಗ್ರ ನರಸಿಂಹ ಯಾಗನು ನಮ್ಮ ಮಲ್ತೀತ ಐಟು ತಿಕ್ನಂಜಿನ ಫಲೊಟ್ಟು ನಮ್ಮ ನರೇಂದ್ರ ಮೋದಿ ಆ ಉಗ್ರ ನರಸಿಂಹೇ ನಮ್ಮ ಹಿರಣ್ಯಕಶಿಪು ಎಂಚಿನ ವರದೆ ತೊಂದೆನ ಉಲಾಯಿಲತ್ತು ಪಿದಾಯಿಲತ್ತು ನೆಲಟ್ಲತ್ತು ಮಿತ್ತಲತ್ತು ಆಯುಧಲತ್ತು ನರಮನಿಯತ್ತು ಪೊನ್ನತ್ತು ಒಬ್ಬರ ವರದೆ ತೊಂದೆನ ಐನು ಪೂರ ಆ ನರಸಿಂಹೆ ನುಮಲ್ತದು ಆಯನ ತಡ್ಡ್ಯಾಡು ತನ್ನ ಉಗುರುಡು ತನ್ನ ತುಡೆಟುದಿದು ಎರ್ತೇರು ಅಂಜನೆ ನಮ್ಮ ನರೇಂದ್ರ ಮೋದಿಲ ನಮ್ಮ ದೇಶ ವಿರೋಧಿ ಚಟುವಟಿಕೆ ಏರು ಮಲ್ಪರ ದೇಶದ್ರೋಹಿಲಿ ಏರುಲ್ಲೆರ ಅಕ್ಲೇನು ಪೂರ ಅವೇ ಒಂಜಿ ಬುದ್ಧಿವಂತಿಗಡು ಅವೇ ಒಂಜಿ ಸಾಹಸಡು ಆ ದೇಶ ವಿರೋಧಿ ಶಕ್ತಿಲೇನು ನಿಗ್ರಹಿಸೋ ಶಕ್ತಿನೇ ಆ ನರೇಂದ್ರ ಮೋದಿಗೆ ಕೊರಡು ನಮ್ಮ ಮಹಿಳಾ ಶಕ್ತಿ ಆರ್ನ ಪಿರಾಡು ಉಂತುದು ಆ ನರೇಂದ್ರ ಮೋದಿನ ಗಟ್ಟಿ ಮಲ್ಪನಂಜಿನ ಬೇಲೇನು ಮಲ್ಪುಗಂದ ಪನೊಂದು ನಿಕ್ಲಿಗೆ ಮಾತರಿಗಳ ಶುಭಾಶಯ ಕೊರೊಂದು ಎನ್ನರಡ್ಡ ಪಾತೆರನು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಶ್ರೀರಾಮ್. ನಮ್ಮ ಇನಿತ ಆಟಿಡೊಂಜಿ ದಿನ ಕಾರ್ಯಕ್ರಮದ ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಯನಂಚಿನ ಪುರುಷೋತ್ತಮ ಗಟ್ಟಿ ಪರಿಯತ್ತೂರು ಬೈದೇರು ಅರೆಗೆ ನಮ್ಮ ಮಾತೆರ್ನಲ ಪರದು ಸ್ವಾಗತ ಮಲ್ತೊಂದುಲ್ಲೆ. ಅಂಚನೆ ಸೋಮೇಶ್ವರ ಪುರಸಭಾ ಸದಸ್ಯರಾಯನಂಚಿನ ಮನೋಜ್ ಕುಮಾರ್ ಕಟ್ಟೆಮನೆ ವೈದ್ಯರು ಅರೆಗ್ಲ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ ಮಲ್ತೊಂದುಲ್ಲೆ. ಅರೆಗ್ಲ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ ಮಲ್ತೊಂದುಲ್ಲೆ. ಅಂಚನೆ ನಮ್ಮ ಜಿಲ್ಲೆದ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಯನಂಚಿನ ಲಕಿತಾ ಶೆಟ್ಟಿ ಮೇರ್ ಬೈದರು ಮೇರೆನ ನಮ್ಮ ಮಾತೆರ್ನಲ ಪರವಾದ ಸ್ವಾಗತ ಮಲ್ತೊಂದುಲ್ಲೆ. ಮೇರೆಗೆ ಸುರೇಖಾ ಭತ್ತದ ಶಾಲ್ ಪಾಡ್ದು ಸ್ವಾಗತ ಮಲ್ಪೊಡು ಬಂದು ಕೇಳೊಂದುಲ್ಲ. ಅಂಚನೆ ನಮ್ಮ ಇನ್ನಿತ ಕಾರ್ಯಕ್ರಮದ ವಿಶೇಷ ಸನ್ಮಾನಿತರಾದ ಬೈದೇರು ಮೀನಾಕ್ಷಿ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಅರೆಗೆ ನಮ್ಮ ಮಾತೆ ನನ್ನ ದುಂಬುಗು ದಿನಮಣಿ ರಾವ್ ಮೇರ್ ಪಾತೆರಡು ಬನ್ನೊಂದು ಏನೊಂದಲ್ಲ. ಗಣಪತಿ ನಮಃ. ಇವತ್ತು ಬರುವಾಗ ನನಗೆ ತುಂಬ ಖುಷಿ ಆಯಿತು ಅಂತೇಳಿ ಹೇಳಿದರೆ, ಒಂದು ಸುಂದರವಾದ ಒಂದು ವೇದಿಕೆ, ಅದರ ಪಕ್ಕದಲ್ಲಿ ನಮ್ಮ ಸಾಂಪ್ರದಾಯಿಕ ಏನೆಲ್ಲ ಹೆಣ್ಣಿಗೆ ಸುಮಂಗಲಿಗೆ ಏನೆಲ್ಲ ಬೇಕು ನಮ್ಮ ಮುತ್ತೈದೆಗೆ ಅದೆಲ್ಲವನ್ನು ಸ್ವಾಗತ ಸ್ಥಳ ಏನಿದೆ ಅಲ್ಲಿ ಇಟ್ಕೊಂಡು ಸ್ವಾಗತ ಮಾಡ್ತಾ ಇದ್ರು. ನಿಜವಾಗಿ ನಮ್ಮ ಹೆಣ್ಣಿಗೆ ಬೇಕಾದದ್ದು ಅಲಂಕಾರ ಅಂತ ಹೇಳಿದರೆ ಅದೇ ಮುಖ್ಯ ಅಲಂಕಾರ, ಮತ್ತೆಲ್ಲ ಅಲಂಕಾರ ಮತ್ತೆ ಇರುವಂಥದ್ದು. ಈ ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಮಂಡಲ BJP ಮಂಡಲ ಮಂಗಳೂರು ವಲಯ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ವೇದಿಕೆಯಲ್ಲಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಜಗದೀಶ್ ಅಣ್ಣ, ಹಾಗೆ ನನ್ನ ಪ್ರೀತಿಯ ಮಾಧವಿ ಅಕ್ಕ, ಹಾಗೆ ನಮ್ಮ ಮಂಜುಳಕ್ಕ, ಇವರು ಜಯಶ್ರೀ ಮೇಡಮ್, ದಿವ್ಯಾ, ಸುಜಾತ, ಎಲ್ಲ ನಮ್ಮ ಪದಾಧಿಕಾರಿಗಳಿದ್ದಾರೆ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ. ಹಾಗೆ ನನ್ನ ಹಿರಿಯ ಸಹೋದರಿಯರಿದ್ದಾರೆ ವೇದಿಕೆಯ ಮುಂಭಾಗದಲ್ಲಿ. ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಒಂದು ಅತಿಥಿಯಾಗಿ ನೀವು ಪರಿಗಣಿಸಿದ್ದೀರಾ. ಇಲ್ಲಿ ನನ್ನ ವೇದಿಕೆಗೆ ನನ್ನನ್ನು ಕುತ್ಕೊಳ್ಳುವಂತಹ ಒಂದು ನನಗೆ ಒಳ್ಳೆಯ ಅವಕಾಶ ಸಿಕ್ಕಿತ್ತು, ಅದು ನನ್ನ ಸೌಭಾಗ್ಯ. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಒಂದು ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳಷ್ಟು ವಿಷಯಗಳನ್ನು ನಮ್ಮ ಆಟಿಯಲ್ಲಿ ಈ ಕಾರ್ಯಕ್ರಮ ಆಟಿಡೊಂಜಿ ಕಾರ್ಯಕ್ರಮವನ್ನು ಯಾಕೆ ನಾವು ಆಚರಿಸ್ತಾ ಇದ್ದೇವೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಶ್ವೇತಕ್ಕ ಇವತ್ತು ನೀಡಿದ್ದಾರೆ. ಬಹಳ ಒಂದು ಉಪಯುಕ್ತವಾದ ಮಾಹಿತಿ, ನಮಗೂ ನಮ್ಮ ಮಕ್ಕಳಿಗೂ ಬೇಕಾಗಿರುವಂತಹ ಮಾಹಿತಿ. ಅದ್ರ ಜೊತೆಗೆ ಒಂದು 2 ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತೇಳಿ ಹೇಳಿದರೆ, ನಮ್ಮ ಪುರಾಣದಲ್ಲಿ ಬರ್ತದೆ, ಪುರಾಣದ ಕತೆ ಕೂಡ ನಮ್ಮ ಈ ಆಟಿಗೆ ನಮ್ಮದು ಒಂದು ಬಹಳ ಒಂದು ಕೊಂಡಿಯಾಗಿ ಅದು ಇದೆ. ಆ ವಿಷಯ ಕೂಡ ನಮಗೆ ತಿಳ್ಕೊಳ್ಬೇಕಾಗ್ತದೆ. ನಮ್ಮ ಇಡೀ ಜಗತ್ತನ್ನು ಪಾಲನೆ ಮಾಡುವವನು ಅಂತ ಹೇಳಿದರೆ ಮಹಾವಿಷ್ಣು. ಆ ಮಹಾವಿಷ್ಣು ಈ ಸಮಯದಲ್ಲಿ ಶಯನಾವಸ್ಥೆಯಲ್ಲಿ ಇರ್ತಾನೆ. ಆಗ ಒಂದು ಪ್ರಶ್ನೆ ಬರ್ತದೆ, ಮಹಾವಿಷ್ಣು ನಮ್ಮ ಜಗತ್ತನ್ನು ಪಾಲನೆ ಮಾಡಬೇಕಾದ್ರೆ ಅವನು ಇವತ್ತು ಶಯನಾವಸ್ಥೆಯಲ್ಲಿ ಇರಬೇಕಾದ್ರೆ ಅಂದರೆ ಈ ತಿಂಗಳಲ್ಲಿ ಸ್ವಲ್ಪ ವಿಷ್ಣುವಿಗೆ ಕೂಡ ರೆಸ್ಟ್ ಬೇಕಲ್ವ, ಹಾಗೆ ನಿದ್ರಾವಸ್ಥೆಯಲ್ಲಿ ಇರ್ತಾನೆ. ಈ ಸಂದರ್ಭದಲ್ಲಿ ಭೂಮಿಯನ್ನು ಕಾಯುವವರು ಯಾರು ಅಂತೇಳಿ, ನಮ್ಮ ಸಲಹುವವರು ಯಾರು ಅಂತೇಳಿ. ಆವಾಗ ಶಿವ ಬರ್ತಾನೆ. ಶಿವ ಬಂದು ಹೇಳ್ತಾನೆ, ಇಡೀ ಭೂಮಿಯನ್ನು ಕಾಯುವಂತಹ ಭಾರ ವಿಷ್ಣು ಪುನಃ ನಿದ್ರೆಯಿಂದ ಏಳುವವರೆಗೆ ನಾನು ಮಾಡ್ತೇನೆ ಅಂತೇಳಿ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ನೋಡಿ, ನಾವು ಎಲ್ಲ ಕಡೆ ರಾಮರಕ್ಷಾ ಸ್ತೋತ್ರ, ರಾಮನ ಒಂದು ಸ್ತೋತ್ರಗಳನ್ನು ಹೇಳ್ತಾ ಇರ್ತೇವೆ, ರಾಮನಾಮವನ್ನು ಪಠಿಸ್ಬೇಕಂತೇಳಿ ಹೇಳ್ತೇವೆ. ಯಾಕಂದರೆ ರಾಮ ವಿಷ್ಣು ಒಂದೇ ಅವತಾರ, ವಿಷ್ಣುವಿನ ಅವತಾರವೇ ರಾಮ. ಹಾಗಾಗಿ
ನಾವು ಎಷ್ಟು ನಾವು ದೇವರನ್ನು ಪೂಜೆ ಮಾಡ್ತೇವೆ ಈ ಮಾಸದಲ್ಲಿ ಯಾವಾಗಲೂ ಮಾಡಬೇಕು. ಈ ಮಾಸದಲ್ಲಿ ವಿಷ್ಣುವನ್ನು ಹೆಚ್ಚಾಗಿ ನಾವು ಧ್ಯಾನ ಮಾಡುವುದರಿಂದ ಶಯನಾವಸ್ಥೆಯಲ್ಲಿ ವಿಷ್ಣು ಇದ್ದರೆ ಕೂಡ ಅವನಿಗೆ ಆ ಸುಪ್ತ ಮನಸ್ಸಲ್ಲಿ ನಿದ್ರಾವಸ್ಥೆಯಲ್ಲಿ ನಮ್ಮ ಪ್ರಾರ್ಥನೆ ಬೇಗ ಮುಟ್ತದಂತೆ. ಹಾಗಾಗಿ ನಾವು ಏನೇ ನಮ್ಮ ಅಪೇಕ್ಷೆ ಇದ್ದರೆ, ನಮ್ಮ ಕಾರ್ಯಸಿದ್ಧಿ ಆಗಬೇಕಾದ್ರೆ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಆರೋಗ್ಯಕ್ಕೆ ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ರಾಮನ ವಿಷ್ಣುವಿನ ಸ್ತೋತ್ರವನ್ನು ಹೇಳ್ತಾ ಇರಬೇಕು. ಹಾಗಾಗಿ ಆಟಿಯಲ್ಲಿ ಇವರು ಹೇಳಿದ್ರು ಆಗ, ಅಂದರೆ ಹೆಣ್ಮಕ್ಕಳನ್ನು ಮದುವೆಯಾಗಿ ಕೊಟ್ಟ ಹೆಣ್ಮಕ್ಕಳನ್ನು ಈ ಆಟಿಗೆ ಕೂತ್ಕೊಳ್ಳಿಕ್ಕೆ ಹೇಳಿ ಕರ್ಕೊಂಡು ಬರುವಂತಹ ಒಂದು ಸಂಪ್ರದಾಯ ನಮ್ಮ ತುಳುನಾಡಲ್ಲಿದೆ. ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ ಕೂಡ ನಮ್ಮ ಅಂತ ಹೇಳಿದ್ರೆ ನಾವಿದನ್ನು ಶ್ರಾವಣ ಮಾಸ ಅಂತೇಳಿ ಕರಿತೇವೆ. ಈ ತಿಂಗಳನ್ನು ನಾವು ಶ್ರಾವಣ ಮಾಸ ಅಂತೇಳಿ ಕರಿತೇವೆ. ನಮ್ಮಲ್ಲಿ ಕೂಡ ಮದುವೆಯಾಗಿ ಹೋದ ಹೆಣ್ಮಕ್ಕಳನ್ನು ಈ ಸಂದರ್ಭದಲ್ಲಿ ನಾವು ಮನೆಗೆ ಕರಿತೇವೆ. ಅಂದರೆ ಆಷಾಢ ಹಬ್ಬದಿಂದ ಸ್ಟಾರ್ಟ್ ಆಗ್ತದೆ. ನಮ್ಮ ಜನಪದದಲ್ಲಿ ನೀವು ಕೇಳಿರ್ಬೋದು. ನಮ್ಮ ಜನಪದ ಅಂತೇಳಿ ಹೇಳಿದರೆ ಅವರು ಜೀವನದಲ್ಲಿ ಎಲ್ಲವನ್ನ ಅನುಭವಗಳನ್ನು ಕಥೆಯ ಮೂಲಕ, ಹಾಡಿನ ಮೂಲಕ ನಮಗೆಲ್ಲ ಒಳ್ಳೆಯ ಅಡ್ವೈಸ್ ಕೂಡ, ಉಪದೇಶ ಕೂಡ ಕತೆ, ಹಲವಾರು ಗೀತೆಗಳ ಮೂಲಕ ನಮಗೆ ಅವರು ತಿಳಿಯಪಡಿಸ್ತಾರೆ. ಹಾಗೆ ನಮ್ಮ ಜನಪದದಲ್ಲಿ ಆಷಾಢ ಮಾಸ ಬಂದಿತ್ತವ ಅಣ್ಣ ಬರಲಿಲ್ಲ ಕರಿಯಾಕ ಅಂತೇಳಿ ಒಂದು ಹೆಣ್ಮಗಳು ತಾಯಿ ಮನೆಯಿಂದ ಅಣ್ಣ ಬರ್ತಾನ ಅಂತೇಳಿ ಅವನ ನಿರೀಕ್ಷೆಯಲ್ಲಿರ್ತಾಳೆ. ಅಂದರೆ ಮೊದಲು ಮದುವೆಯಾಗಿ ಹೋದ ಹೆಣ್ಮಕ್ಕಳಿಗೆ ತಾಯಿ ಮನೆಗೆ ಬರಬೇಕಂದ್ರೆ ತುಂಬ ಆಸೆ ಇರ್ತದೆ. ಅದಕ್ಕೋಸ್ಕರ ನಮ್ಮ ಹಿರಿಯರು ಏನು ಮಾಡಿರ್ತಾರೆ ಅಂತೇಳಿದರೆ, ಈ ಮಾಸದಲ್ಲಿ ಹಲವಾರು ಹಬ್ಬಗಳು ಬರೋದು ಈ ಮಾಸದಲ್ಲಿ. ಮೊದಲ ಹಬ್ಬ ಆಷಾಢ ಹಬ್ಬ, ಆಮೇಲೆ ನಮ್ಮದು ನಾಗರ ಪಂಚಮಿ, ಚೌತಿ, ಎಲ್ಲ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲ ಹಬ್ಬಗಳು ಸಾಲಾಗಿ ಸಾಧಾರಣ ಒಂದು ತಿಂಗಳ, ಒಂದು 15 ದಿವಸ ಅಥವಾ ಒಂದು ತಿಂಗಳ ಅಂತರದಲ್ಲಿ ಬರ್ತಾ ಇರ್ತದೆ. ಆವಾಗ ಫಸ್ಟ್ ಮದುವೆ ಆದ ಹೆಣ್ಮಕ್ಕಳು ಗಂಡನ ಮನೆಯಲ್ಲಿ ಅಡ್ಜಸ್ಟ್ ಆಗಿರ್ತಾಳೆ ಖಂಡಿತ. ಆದರೆ ಆ ಸಂದರ್ಭದಲ್ಲಿ ತಾಯಿಯ ಮನೆ ನೆನಪು ತುಂಬ ಅವಳನ್ನು ಕಾಡ್ತಾ ಇರ್ತದೆ. ಆ ಸಮಯದಲ್ಲಿ ತಾಯಿ ಮನೆಯವರು ಈ ಹಬ್ಬದ ನೆಪದಲ್ಲಿ ಅವಳನ್ನು ಮನೆಗೆ ಕರೆಸ್ತಾರೆ. ತಾಯಿ ಮನೆಯಿಂದ ಯಾರಾದರೂ ಗಂಡನ ಮನೆಗೆ ಹೋಗಿ ಮಗಳು ಮತ್ತು ಅಳಿಯನನ್ನು ಕರ್ಕೊಂಡು ಬರುವಂಥ ಸಂಪ್ರದಾಯ, ಒಳ್ಳೆ ಸುಂದರವಾದ ಸಂಪ್ರದಾಯ ನಮ್ಮಲ್ಲಿದೆ. ಹಾಗೆ ಇದಕ್ಕೆ ನೋಡಿ ಹಲವಾರು ಒಂದು ಕೊಂಡಿ ನೋಡಿ, ಇದರಲ್ಲಿ ನಮ್ಮ ಸಂಪ್ರದಾಯ, ನಮ್ಮ ಆ ಒಂದು ಭಾವನೆಗಳು ಎಲ್ಲ ಕೂಡ ಒಂದು ಸುಂದರವಾದ ಒಂದು ರೀತಿಯಲ್ಲಿ ಪೋಣಿಸಲ್ಪಟ್ಟಿದೆ. ಇದೆಲ್ಲ ವಿಷಯಗಳು ನಾವು ತಿಳ್ಕೊಳ್ಬೇಕಾಗ್ತದೆ. ಆಗಾಗಲೇ ಅವರು ಹೇಳಿದರು ಕೆಸರು ಗದ್ದೆ ಅಂತೇಳಿ. ನಿಜವಾಗಿ ನಮ್ಮ ಮಣ್ಣು ಈ ಸಮಯದಲ್ಲಿ ತುಂಬ ಫಲವತ್ತಾಗಿರ್ತದೆ ಮತ್ತು ತುಂಬ ಔಷಧೀಯ ಗುಣವನ್ನು ಹೊಂದಿರ್ತದೆ. ಹಾಗೆ ಅದರಲ್ಲಿ ಕೆಸರು ಗದ್ದೆ ಅಂತೇಳಿ ಹೇಳಿದರೆ, ಇವತ್ತು ನೀವು ನೋಡಿರ್ಬೋದು ನಮ್ಮ ಹೈಟೆಕ್ ಸೊಸೈಟಿಯಲ್ಲಿ ಈ ಧರ್ಮಸ್ಥಳ ಕೆಲವೊಂದು ಆಯುರ್ವೇದ ಇದರಲ್ಲಿ ಮಣ್ಣನ್ನು ಇಲ್ಲಿ ತನಕ ನಾವು ಮುಚ್ಚುತ್ತೇವೆ. ಮಣ್ಣಿನ ಒಂದು ಟ್ರೀಟ್ಮೆಂಟ್ ಮಾಡ್ತೇವೆ ನಮ್ಮ ಸ್ಕಿನ್ನಿಗೋಸ್ಕರ. ಹಲವಾರು ನಮ್ಮ ದೇಹದ ತೊಂದರೆಗಳಿದ್ರೆ ಆ ಮಣ್ಣೇ ನಮಗೆ ದಿವ್ಯ ಔಷಧಿ. ಆದರೆ ಮೊದಲಿನವರು ನೋಡಿ ಏನು ಮಾಡ್ತಿದ್ರು ಅಂತ ಹೇಳಿದರೆ, ಈ ಕೆಸರುಗದ್ದೆ ಇದರಲ್ಲೆಲ್ಲ ಆಡುವಾಗ ಆ ಮಣ್ಣಿನ ಅಂಶಗಳು ನಮ್ಮ ದೇಹಕ್ಕೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ಅದು ಸಿಗ್ತಾ ಇತ್ತು. ಅದರಿಂದ ಹಲವಾರು ನಮ್ಮ ರೋಗಗಳಿಗೆ ಆವಾಗಲೇ ಔಷಧಿ ಇತ್ತು, ಗುಣ ಆಗ್ತಾ ಇತ್ತು. ಇವಾಗ ನಾವು ಹೈಟೆಕ್ ಸೊಸೈಟಿಲಿ ಪುನಃ ಅದನ್ನು ಪುನರಾವರ್ತನೆ ಮಾಡ್ತಾ ಇದ್ದೇವೆ. ಹಾಗೆ ಈ ತಿಂಗಳಲ್ಲಿ ನೋಡಿ ಕೆಲವೊಮ್ಮೆ ಮಳೆಯೆಲ್ಲ ಬಂದು ತುಂಬ ಮಳೆಯಿಂದಾಗಿ ಬೆಳೆಗಳೆಲ್ಲ ನಾಶ ಆದಾಗ ಆವಾಗ ನೋಡಿ ತಿನ್ನಲಿಕ್ಕೆ ಕೆಲವೊಮ್ಮೆ ಮನೆಯಲ್ಲಿ ಏನಿರುವುದಿಲ್ಲ. ಆವಾಗ ಮನೆ ಹತ್ತಿರದಲ್ಲಿ ಬೆಳೆದಂಥ ಸೊಪ್ಪುಗಳು, ನಾವೀಗ ತುಳುವಲ್ಲಿ ತಜಂಕ್ ಅಂತೇಳಿ ಹೇಳ್ತೇವೆ, ಕನ್ನಡದಲ್ಲಿ ಚಟ್ಟೆ ಸೊಪ್ಪು ಅಂತೇಳಿ ಹೇಳ್ತೇವೆ, ಆ ಸೊಪ್ಪು ಬೆಳೆಯುವಂಥ ಸಮಯ ಇದು. ಹಾಗೆ ನಮ್ಮ ಸುತ್ತಮುತ್ತಲ ಗೆಣಸುಗಳು, ಕೆಸು ಅಂತೇಳಿ ಹೇಳ್ತೇವೆ, ಅದು ತೇವು ಅಂತೇಳಿ ಹೇಳ್ತೇವೆ, ಕೆಸು. ಅದರಿಂದ ಹಲವಾರು ನಾವು ಪದಾರ್ಥಗಳನ್ನು, ಹಲವು ತಿಂಡಿಗಳನ್ನು ಹಲವಾರು ರೀತಿಯಲ್ಲಿ ನಾವು ಬಗೆಯಾಗಿ ಅದನ್ನು ಸ್ವೀಕಾರ ಮಾಡ್ತೇವೆ. ಯಾಕಂತ ಹೇಳಿದರೆ ಫಸ್ಟ್ ಈ ಮಣ್ಣಿನಲ್ಲಿ ಬೆಳೆದಂತಹ ಸಸ್ಯಗಳೇನಿದೆ ಅದು ತುಂಬ ಫಲವತ್ತಾಗಿರ್ತದೆ ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರ್ತದೆ. ಹಾಗೆ ನಾವು ವರ್ಷದಲ್ಲಿ ಒಮ್ಮೆ ಆದರೆ ಆ ಸೊಪ್ಪುಗಳ ಆ ಪಲ್ಯ, ತಿಂಡಿ ತಿನಿಸುಗಳನ್ನು ತಿನ್ನಲೇಬೇಕು. ಇಂತಹ ಆಟಿ ಕೂಟ ಎಲ್ಲ ಅರೇಂಜ್ ಮಾಡಿರುವಾಗ ತನ್ನಿಂದ ತಾನಾಗಿ ನಾವು ಆ ತಿನಿಸುಗಳನ್ನು ತಿಂತೇವೆ. ತುಂಬ ಇಂಟ್ರೆಸ್ಟಿಂದ ಆ ತಿಂಡಿ ತಿನಿಸುಗಳನ್ನು ಮಾಡಿ ತರ್ತೇವೆ. ಹಾಗೆ ಅದರ ಮಹತ್ವ ಕೂಡ ಅರ್ಥಕೊಂಡು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಗೆಳೆಯರ ಬಳಗದಲ್ಲೆಲ್ಲ ಅದನ್ನು ಹೇಳಿದೆ. ತುಂಬ ಉತ್ತಮ ಅಂತೇಳಿ ಹೇಳ್ತಾ, ಸ್ವಲ್ಪ ಸಾರಿ ನಿಜವಾಗಿ ಒಂದು 2 ನಿಮಿಷ ಅಂತೇಳಿ ಹೇಳಿದೆ, ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ, ಕ್ಷಮೆ ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂತಹ ಮಾಧವಿ ಉಳ್ಳಾಲ್ ಅವರೇ, ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂತಹ ಜಗದೀಶ್ ಶಾಳು ಅವರೇ, ಜಿಲ್ಲೆಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜುಳಾ ಅವರೇ, ರಾಜ್ಯ ಮಹಿಳಾ ಮೋರ್ಚಾದ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಕುಮಾರಿ ಶ್ವೇತಾ ಅವರೇ, ಅನೇಕ ಜವಾಬ್ದಾರಿಗಳನ್ನು ಹೊತ್ತು ಈ ಬಾರಿ BLA 1 ಆಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದಂತಹ
ಜಯೇಶಕ್ಕನವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಲಕಿತಾ, ಮಹಿಳಾ ಮೋರ್ಚಾದ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಲಕಿತಾ ಅವರೇ, ಸುಜಾತಾ ಅವರೇ, ಪಂಚಾಯತ್ನ ಅಧ್ಯಕ್ಷ ಆಗಿರ್ತಕ್ಕಂತಹ ದಿವ್ಯಾ ಶೆಟ್ಟಿ ಅವರೇ, ಸುಮಾ ಅವರೇ, ಸುರೇಖಾ ಅವರೇ, ಸುಮಾ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ದಿನೇಶ್ ಅಮ್ತೂರವರೇ, ಪುರುಷೋತ್ತಮಣ್ಣ, ಅದೇ ರೀತಿ ಮಂಡಲದ ವಿವಿಧ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ಬಂಧುಗಳೇ ಹಾಗೂ ಮಹಿಳಾ ಮೋರ್ಚಾದ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಮಹಿಳಾ ಮೋರ್ಚಾದ ವತಿಯಿಂದ ನಡೆಯುವ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಎಲ್ಲರೂ ಕೂಡ ಮಹಿಳೆಯರೇ ಇದ್ದಾರೆ. ಇಲ್ಲದ್ರೆ ಯಾವಾಗಲೂ ನಮ್ಮ ಪಾರ್ಟಿಯ ಯಾವುದೇ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರೋದು 1 ಅಥವಾ 2 ಜನ, ಆದರೆ ಮಹಿಳಾ ಮೋರ್ಚಾದ ಕಾರ್ಯಕ್ರಮ ಆಗಿ ಮಹಿಳೆಯರೇ ಇರುವ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂಥದ್ದು ಇದು ಪ್ರಥಮ ಬಾರಿ. ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಮಹಿಳಾ ಮೋರ್ಚಾದ ಅಧ್ಯಕ್ಷರಿಗೆ. 2 ಸಲ 3 ಸಲ ಕಾಲ್ ಮಾಡಿ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ. ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಿ ಮಹಿಳೆಯರು, ಇದು ಕೂಡ ನನಗೆ ಸಂತೋಷ ತಂದಂತಹ ವಿಷಯ. ಮಂಜುಳಕ್ಕ ಮತ್ತು ಸತೀಶಣ್ಣ ಹೇಳಿದ ನಂತರ ನಾನು ಬೇರೆ ಏನು ಮಾತಾಡಲಿಕ್ಕಿಲ್ಲ. ಅವರ ಮಾತುಗಳಿಗೆ ಮಮ ಅಸ್ಮಾಕಮ್ಮ ಹೇಳ್ತೇನೆ. ಶ್ವೇತಾ ಅವರು ಆಟಿಯ ಬಗ್ಗೆ ಹೇಳಿದರು, ಅದಕ್ಕೆ ಆಧ್ಯಾತ್ಮದ ಟಚ್ಚನ್ನು ಕೊಟ್ಟವರು ದಿನಮಣಿಯವರು. ಇದಾದ ನಂತರ ನಾನೇನು ಮಾತಾಡಲಿಕ್ಕೆ ಉಳಿದಿಲ್ಲ. ಮೊದಲನಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸಂಸ್ಕೃತಿಯನ್ನು ಪರಿಚಯಿಸುವಂಥ ಕಾರ್ಯಕ್ರಮ. 2 ಮಾತು ಆಡಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಹೇಳಿದರು, 1 ತಿಂಗಳಿಂದ ಜಂತರ್ ಮಂತರ್ನಲ್ಲಿ ಯಾವ ಕಾರ್ಯಕ್ರಮ ಆಯಿತು, ಪ್ರತಿಭಟನೆ ಆಯಿತು, ಹೇಗಾಯಿತು. ಈಗಲೂ ಕೂಡ ಮೊಬೈಲ್ ಓಪನ್ ಮಾಡಿದಾಗ ನಮಗೆ ಸಿಗುವಂಥದ್ದು ರೀಲ್ಸ್ ಯಾವುದಂತ ಹೇಳಿದರೆ, ಆ ಸಂದರ್ಭದಲ್ಲಿ ಮಕ್ಕಳು ಮಾಡಿದಂತಹ ಅಚಾತುರ್ಯದ ವಿಡಿಯೋಗಳು. ತುಂಬ ಬೇಸರ ಆಗ್ತಾ ಇದೆ. ಅಧ್ಯಕ್ಷರು ಉಲ್ಲೇಖ ಮಾಡಿದರು, 13 ವರ್ಷದ ಬಾಲಕಿ ಮೋದಿಯವರನ್ನು ಹೇಗೆ ಬೈತಾ ಇದ್ದರು, ಅದು ಕೂಡ ಅಸಂಬದ್ಧ ಮಾತುಗಳನ್ನು. ಅದು ಎಲ್ಲಿಂದ ಕಲಿತದೆ? ಒಂದು ಮಾತಂತೂ ನಿಜ ಬಂಧುಗಳೇ, ಮಕ್ಕಳು ಕಲಿಯುವಂಥದ್ದು ಪೇರೆಂಟ್ಸಿಂದಲೇ. ತಪ್ಪು ಇದರಲ್ಲಿ ಅವರ ಪೇರೆಂಟ್ಸಿಂದಲೇ ಆಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ನಾವು ಮಾತಾಡುವಾಗ ಚರ್ಚೆ ಆಯಿತು, ಇದಕ್ಕೆ ಯಾರು ಕಾರಣರು? ಎಲ್ಲೋ ಒಂದು ಕಡೆ ನಾವೇ ಅದಕ್ಕೆ ಕಾರಣ. ಅವರ ಮಾತಾಪಿತೃಗಳಿರ್ಬೋದು, ಅವರ ಒಡನಾಟಿಗಳಿರ್ಬೋದು, ಅವರೇ ಕಾರಣರು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದರೆ, ಮಕ್ಕಳತ್ತೆ ನಾವು ಸಮಯ ಕೊಡೋದೇ ನಮ್ಮ ತಪ್ಪು, ಅದು ಮೊದಲ ತಪ್ಪು. ಅದರ ಜೊತೆಗೆ ನಾವು ಈಗಾಗಲೇ ಹೇಳಿದರು, ಅವ್ರು ಏನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಮಗೂ ಕೂಡ ಪರಿವೇ ಇಲ್ಲ. ಜನ್ರೇಷನ್ ಗ್ಯಾಪ್ ಏನು ಹೇಳ್ತೇವೆ, ಅದು ಖಂಡಿತವಾಗಿಯೂ ಆಗಿದೆ. ಹಾಗಾಗಿ ಈ ತಪ್ಪನ್ನು ತಿದ್ದಿಕೊಳ್ಳುವ, ಇಂತಹ ಸಂಸ್ಕೃತಿಯನ್ನು ಪರಿಚಯಿಸುವಂಥ ಕಾರ್ಯಕ್ರಮಗಳು ತುಂಬ ಆಗಬೇಕಿದೆ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಮಕ್ಕಳನ್ನು ಕರೆಯುವಾಗ ನನಗೆ ಬರೀಲಿಕ್ಕಿದೆ, ನನಗೆ ಓದಲಿಕ್ಕಿದೆ ಹೇಳಿದರೆ ನಾವು ಅವರನ್ನು ಬಿಟ್ಟು ಹೋಗ್ತೇವೆ. ಆದರೆ ಅದೇ ತಪ್ಪು ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಆಗಿದೆ. ಯಾಕೆ ಹೇಳಿದರೆ, ಅವರು ಹುಟ್ಟುವಾಗಲೇ ರೋಡು ತೋಡು ಎಲ್ಲವೂ ಆಗಿದೆ, ಹೈಡ್ರೋಜನ್ ರೈಲ್ ಬಂದಿದೆ. ಹಾಗಾಗಿ ಅವರಿಗೆ ನಮ್ಮ ಹಿಂದೆ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಿರ್ಬೋದು, ಶಿಕ್ಷಣದಲ್ಲಿಯೂ ಕೂಡ ಅದು ಇಲ್ಲ. ಕೇವಲ 100 ವರ್ಷದ ಮೊಘಲರ ಸಾಮ್ರಾಜ್ಯವನ್ನು ಮಾತ್ರ ವಿಜೃಂಭಣೆಯಿಂದ ಮಾಡುವಂತಹ ಪಾಠಗಳು. ಹಾಗಾದರೆ ತುರ್ತು ಪರಿಸ್ಥಿತಿಯ ಸಂದರ್ಭ ಇರ್ಬೋದು, ಸ್ವಾತಂತ್ರ್ಯದಲ್ಲಿ ನಾವು ಮಾಡಿದಂತಹ ತ್ಯಾಗ ಬಲಿದಾನಗಳಿರ್ಬೋದು, ಅದನ್ನು ಹೇಳಿಕೊಳ್ಳಿಕ್ಕೆ ಸಮಯ ಇಲ್ಲ. ನಮ್ಮ ದೇಶದ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಹೇಳುವಂಥ ಸಂದರ್ಭಗಳು ತುಂಬ ಕಡಿಮೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು, ನಮ್ಮ ಹಬ್ಬದ ಹರಿದಿನಗಳಿರ್ಬೋದು, ಆಟಿಡೊಂದು ದಿನ ಅಥವಾ ಯಾವುದೇ ಕಾರ್ಯಕ್ರಮ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮಗಳು ಯಾವುದೇ ಇದ್ದರೂ ಕೂಡ ಅದಕ್ಕೆ ಮಕ್ಕಳನ್ನು ಇನ್ವಾಲ್ವ್ ಮಾಡಿಸಿ ಅವರನ್ನು ಕೂಡ ಈ ಹೆಚ್ಚೆಚ್ಚು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸುವ ಹಾಗೆ ನೋಡಿಕೊಳ್ಳಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ನಾನು ಜಗಣ್ಣ ಹೇಳಿದರು, ಎಲ್ಲ ಮಹಿಳಾ ಮೋರ್ಚಾದ ಸದಸ್ಯರು ಬಹುಶಃ ಒಟ್ಟಿನಿಂದ ನಿನ್ನೆಯಿಂದ ಈ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಮೊನ್ನೆ ನಾನು ಆಫೀಸಿಗೆ ಹೋದಾಗ ಸಪ್ನಾ ಅವರ ಟೀಮು ಡ್ಯಾನ್ಸ್ ಮಾಡ್ತಾ ಇತ್ತು. ಅದೊಂದು ಖುಷಿಯ ವಿಷಯ. ಯಾಕೆ ಹೇಳಿದರೆ, ತಪ್ಪಾದರೂ ಕೂಡ ನಾವು ಮಾಡಬೇಕು, ಕಾರ್ಯಕ್ರಮವನ್ನು ಚೆಂದ ಮಾಡಬೇಕು ಅನ್ನೋ ಒಂದು ಅವರ ಉದ್ದೇಶ ಇದೆ ಅಲ್ಲ, ಅದು ಯಾವತ್ತೂ ಮೆಚ್ಚುವಂಥದ್ದು. ಸಂಘಟನೆ ಬೆಳೆಯುವುದು ಇದರಿಂದಲೇ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಆಗಲಿ. ಮಹಿಳಾ ಮೋರ್ಚಾದಿಂದ ಮಂಗಳೂರಿನಲ್ಲಿ ಇನ್ನಷ್ಟು ಪಕ್ಷ ಬಲಯುತವಾಗಿ ಆಗಲಿ ಅಂತೇಳಿ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮೂರು ಸೇರಿದ ನಂತರ ಪೂರ ಮಹಿಳಾ ಮೋರ್ಚಾದ ತಂಡವು ಸಮೇತನೊಂದು ಪಂಡ ನಾಲೇಜಿ ಅವ್ರು ಪೂರ ಎಲ್ಲ ಆಟಿದ ಬಗ್ಗೆ ನಮಗೆ ಗೊತ್ತುಂಡು. ಪೂರ ಪಂಡೆರು ಮುಲ್ಪ ಅಂಚದು ಇಪ್ಪ ನಮ್ಮ ಮಹಿಳಾ ಮೋರ್ಚಾದ ಪ್ರಭಾರಿಯಾದ ಮಂಗಳೂರು ಮಂಡಲ ಬರ್ತೇನೆ ಇಷ್ಟು ಕಾರ್ಯಕ್ರಮ ಅನ್ನಾಗ ಹೆಂಗೆ ಕೊಂಚ ಹೆಮ್ಮೆ ಆಪುಂಡು. ಬಂಡ ಮಲ್ಲೇಜಿ ಎನ್ನ ಪ್ರಭಾರಿ ಆದ ಎಂಚಿನ ಪ್ರೋಗ್ರಾಮ್ ಅನ್ನಾಗ ಕೊಂಚಿ ದಾದನ್ ಪಂಚ ಖುಷಿ ಆವೊಂದುಂಡು.
ಅಂಚನೆ ಎಡೆ ಅಡಿಗೆ ಬರೋ ಮಂದಿರ್ ಮಹಿಳೆಯರ ಅದು ಎಂಕ್ಲೆಗಳು ಒಂದು ಖುಷಿ ಎಡೆ ಅಡಿಗೆನ ಎಂಕ್ಲೆ ಇಲ್ಲಡ್ ಮನ್ಪುನ ಬೇತು ತಿನ್ನಾಗ ಉಂದು ಟೇಸ್ಟ್ ಎಡ್ಡು ಉಂಡು ಒಂದೇ ಎಡ್ಡು ಕ್ಯೂರಿಯಾಸಿಟಿ ಅವೇದೆ ಇಲ್ಲಡ್ ಮನ್ಪುನವೇ ಅಣ್ಣ ಬೇತೆ ತಿನ್ನಾಗ ಬೇತೆ ಬರ್ಬೋದು ಅಂಚದ ಇಂಥ ದಿನ ಎಡೆ ತೆನಸುಗ್ರ ಉಂಡು ಆಟಿದ ಬರ ಬಾಕಿ ದಿನ ಬೇತೆ ತಿನ್ಪನಮ್ಮ ಇನ್ನೇನು ಬೈ ದಿನ ತಿನಿಸಲ ತಿಂದಿದ್ದು ಸವಿದು ಆಟಿದ ಒಂಜಿ ದಿನಕ್ಕೆ ಎಡೆ ಮಂದು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಹಿಳಾ ಮೋರ್ಚಾದ ವತಿಯಿಂದ ನಡೆಸಿದಂತಹ ಆಟಿಡೊಂಜಿ ಕೂಟ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತಹ ಆತ್ಮೀಯರಾದ ಸಹೋದರಿ ಮಾಧವಿ ಉಳ್ಳಾಲ್ರವರೇ, ನಮ್ಮ ಮಂಡಲದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಜಗದೀಶ್ ಆಳ್ವಾರವರೇ, ಮಂಡಲದ ಪ್ರಭಾರಿಯಾಗಿರುವಂತಹ ಸಹೋದರಿ ಪೂಜಾ ಪೈಯವರೇ, ಜಿಲ್ಲೆಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಸಹೋದರಿ ಮಂಜುಳಾ ಮೇಡಮ್ರವರೇ, ಇವತ್ತಿನ ಈ ಆಟಿಡೊಂಜಿ ಕೂಟ ಕಾರ್ಯಕ್ರಮದ ಎಲ್ಲ ವಿಷಯಗಳನ್ನು ನಮ್ಮ ಮುಂದೆ ಬಹಳ ಅಚ್ಚುಕಟ್ಟಾಗಿ ಮುಂದಿಟ್ಟಂತಹ ಸಹೋದರಿ ರಾಜ್ಯ ಮಹಿಳಾ ಮೋರ್ಚಾದ ಕಾರ್ಯದರ್ಶಿ ಆಗಿರುವಂತಹ ಶ್ವೇತಾ ಪೂಜಾರಿಯವರೇ, ಹಾಗೂ ವೇದಿಕೆಯ ಹಿಂಭಾಗದಲ್ಲಿ ಹೆಸರು ಹೇಳಿಕೊಂಡು ಹೋದರೆ ತುಂಬ ಜನರು ಇದ್ದಾರೆ, ಅವರೆಲ್ಲರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಯತ್ರ ನರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂಬ ಪದವನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಅಲ್ಲಿ ದೇವರ ವಾಸವಿರುತ್ತದೆ ಅಂತ ಹೇಳಿ. ಇವತ್ತಿನ ಈ ದಿನದಲ್ಲಿ ಆಧುನೀಕರಣ ಉದಾರೀಕರಣ ಆದರೂ ಕೂಡ ಇಂದಿಗೂ ಕೂಡ ಮಹಿಳೆ ಶಿರಬಾಗಿ ನಡೆಯುವಂತೆ ಅವಳ ಜೀವನ. ಆದರೆ ಅಧ್ಯಕ್ಷರು ಹೇಳಿದ ಹಾಗೆ ಮಂಗಳೂರು ಮಂಡಲಕ್ಕೆ ಒಂದು ಶಕ್ತಿಯನ್ನು ಕೊಡುವಂತಹ, ಎಲ್ಲ ವಿಷಯಗಳಲ್ಲಿ ಮುಂದಾಳತ್ವವನ್ನು ತೆಕ್ಕೊಂಡು ಮುಂದೆ ಬರುವಂತಹ ಒಂದು ತಂಡ ಯಾವುದಿದೆ ಅಂತ ಕೇಳಿದರೆ ಅದು ನಮ್ಮ ನಾರಿ ಶಕ್ತಿ ಮಹಿಳಾ ಮೋರ್ಚಾದ ತಂಡ. ನಮ್ಮ ಮಾಧವಿ ಅಕ್ಕ ಮತ್ತು ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಸ್ವಪ್ನ ಮತ್ತು ವಿನುತಾ ಅವರ ಆ ಒಟ್ಟು ತಂಡ. ಇವತ್ತು ವೇದಿಕೆಯಲ್ಲಿರುವಂತಹ ಎಲ್ಲರೂ ಗೌರವಾನ್ವಿತರು ಕೆಲವೊಂದು ವಿಷಯಗಳನ್ನು ಮಾತಾಡಿದರು. ಈ ಆಟಿ ಅನ್ನುವಂಥದ್ದು ನಮ್ಮ ಒಂದು ತುಳುನಾಡ ಸಂಸ್ಕೃತಿ ಸಂಸ್ಕಾರವನ್ನು ಬಿಂಬಿಸುವಂತಹ ಈ ಒಂದು ಆಟಿದ ಕೂಟ ಕಾರ್ಯಕ್ರಮ. ಒಳಗೆ ಬರಬೇಕಾದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ಬಹಳ ಆತ್ಮೀಯತೆಯಿಂದ ನಮ್ಮೆಲ್ಲರನ್ನು ಕೂಡ ಸಂಸ್ಕಾರಯುತವಾಗಿ ಬರಮಾಡಿಕೊಂಡ್ರು. ಇಷ್ಟು ಜನರನ್ನು ಸೇರಿಸಿಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಈ ತಂಡ ಯೋಚನೆ ಮಾಡಿತ್ತು. ಆಟಿ ಅನ್ನುವಂತಹ ಈ ಒಂದು ತಿಂಗಳು ಬಹಳ ಒಂದು ಕಷ್ಟದ ತಿಂಗಳು. ನಮ್ಮ ಹಿರಿಯರು ಅದೆಷ್ಟೋ ವರ್ಷಗಳಿಂದ ನಾವು ನೋಡಿಕೊಂಡು ಬಂದಿದ್ದೇವೆ. ಇವತ್ತು ನಾವು ಕೆಸರಡೊಂಜಿ ದಿನ ಅಂತ ಹೇಳಿ ಮಾಡ್ತೇವೆ. ಅದು ಏನಂತ ಹೇಳಿದರೆ ನಮ್ಮ ಹಿರಿಯರ ಆ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಆದರೆ ನಮ್ಮ ಹಿರಿಯರು ಅಂದಿನ ಕಾಲದಲ್ಲಿ ಕಷ್ಟಪಟ್ಟು ದುಡಿಯುವಂತಹ ದಿನಗಳು. ಒಂದು ತಾಯಿಗೆ 10 ಮಕ್ಕಳಿದ್ರೂ ಕೂಡ 10 ಮಕ್ಕಳು ಕೂಡ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತಹ ದಿನಗಳು. ಕಷ್ಟದ ಸಮಯದಲ್ಲಿ ಕೊಂಡು ತರಲಿಕ್ಕೆ ಹಣ ಇಲ್ಲದಂಥ ಸಮಯದಲ್ಲಿ ಹಿತ್ತಲಲ್ಲಿ ಸಿಗುವಂತಹ ಕೆಲವೊಂದು ಸಣ್ಣ ಸಣ್ಣ ಗಿಡಮೂಲಿಕೆಗಳಿರ್ಬೋದು ಅಥವಾ ಸೊಪ್ಪು ತರಕಾರಿಗಳಿರ್ಬೋದು, ಅವುಗಳನ್ನು ಬಳಸಿಕೊಂಡು ಆಹಾರವನ್ನು ತಿನ್ನುವಂತಹ ಪದ್ಧತಿ ಆಗಿನ ಕಾಲದ್ದು. ಅದನ್ನು ಇವತ್ತು ನೆನಪಿಸುವಂಥ ಕೆಲಸ ನಾವು ಈ ರೀತಿಯಾಗಿ ಆಟಿಡೊಂಜಿ ದಿನ ಅಂತ ಹೇಳಿ ಆಚರಣೆ ಮಾಡ್ತೇವೆ. ಅದರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಶ್ವೇತಾರವರು ಪ್ರತಿಯೊಂದು ವಿಷಯಗಳನ್ನು ಕೂಡ ಬಚ್ಚಿಟ್ಟಿದ್ದಾರೆ. ಬಿಚ್ಚಿಟ್ಟಿದ್ದಾರೆ. ಈಗ ಮಂಜುಳಕ್ಕ ಹೇಳಿದರು, ಪೂಜಕ್ಕ ಹೇಳಿದರು, ಮೊನ್ನೆ ನಡೆದಂಥ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಮಕ್ಕಳು ನಮ್ಮ ದೇಶದ ಒಬ್ಬ ಧೀಮಂತ ನಾಯಕನಿಗೆ ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ತಾಯಿಯಂದರು. ನಮಗೆ ಒಂದಷ್ಟು ಜವಾಬ್ದಾರಿಗಳಿವೆ. ನಮ್ಮ ಮನೆಯ ಮಕ್ಕಳನ್ನು ನಾವು ಯಾವ ರೀತಿ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅನ್ನುವುದನ್ನು ನಾವು ಮೊದಲು ಕಲಿತುಕೊಳ್ಬೇಕು. ನಮ್ಮ ಮಕ್ಕಳನ್ನು ನಾವು ಸಮಾಜಕ್ಕೆ ಒಬ್ಬ ಸತ್ಪ್ರಜೆಯನ್ನಾಗಿ ಈ ದೇಶಕ್ಕೆ ಅರ್ಪಣೆ ಮಾಡುವ ಜೊತೆಗೆ ನಮ್ಮ
ಮನೆಯ ಹತ್ತಿರದವರಿರ್ಬೋದು, ಅಥವಾ ಮಂಜುಳಕ್ಕ ಹೇಳಿದಾಗೆ ಶಾಲೆಯಲ್ಲಿ ಒಂದಷ್ಟು ಸಂವಾದಗಳನ್ನು ಮಾಡಿಬಿಟ್ಟು ಅದನ್ನೊಂದು ಪಕ್ಷದ ಕಾರ್ಯಕ್ರಮವಾಗಿ ಯೋಚನೆ ಮಾಡದೆ ಆ ಮಕ್ಕಳನ್ನು ದೇಶಕ್ಕಾಗಿ ಅರ್ಪಣೆ ಮಾಡುವಂತಹ ಒಂದು ಪ್ರಜೆಗಳನ್ನಾಗಿ ದೇಶಕ್ಕೆ ನಾವು ಕೊಡಬೇಕು ಅನ್ನುವಂತಹ ಯೋಚನೆಗಳು ಎಲ್ಲಿ ಬರಬೇಕಂತ ಕೇಳಿದರೆ ಇಂತಹ ಒಂದು ಮಹಿಳಾ ಮನೆಗಳಿಂದ, ನಾರಿ ಶಕ್ತಿಯಿಂದ ಬರಬೇಕು. ಇವತ್ತು ಇಷ್ಟು ಸಣ್ಣ ಮಕ್ಕಳು ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಯಾರು ಕಾರಣ ಅಂತ ಹೇಳಿದರೆ ಏನೂ ಸಂಸ್ಕಾರವನ್ನು ಕಲಿಸದ ಆ ಮನೆಯ ತಾಯಿಯಂದರು ಕಾರಣ. ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು. ನಮ್ಮ ಮನೆಯ ಮಕ್ಕಳಿಗೆ ನಾವು ನಿಜವಾದ ಸಂಸ್ಕಾರವನ್ನು ಕಲಿಸಿಕೊಡ್ಬೇಕು. ಆ ಧರ್ಮ ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಹತ್ತಿರದ ಒಂದಷ್ಟು ಮನೆಗಳನ್ನು ಸೇರಿಸಿಕೊಂಡು ಅಂತಹ ಧರ್ಮದ ಚಟುವಟಿಕೆಗಳನ್ನು ಮಾಡುವ ಮುಖಾಂತರ ಧರ್ಮ ಶಿಕ್ಷಣವನ್ನು ನಾವು ನೀಡಬೇಕು. ಇವತ್ತು ನಾವು ಬೇರೆ ಸಮುದಾಯಗಳಲ್ಲಿ ನೋಡ್ತಾ ಇದ್ದೇವೆ. ನಾವು ಬೆಳಿಗ್ಗೆ 5 ಗಂಟೆ ಆಗಬೇಕಾದ್ರೆ ಅವರಿಗೆ ಅಲ್ಲಲ್ಲಿ ಧರ್ಮ ಶಿಕ್ಷಣಗಳು ನಡೀತಾ ಇದೆ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ನಾವು ಇದರಿಂದ ಎಚ್ಚರಗೊಳ್ಳಬೇಕಾಗಿದೆ. ದೇಶದ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಬೇಕಾಗಿದೆ. ಅಧ್ಯಕ್ಷರು ಹೇಳಿದರು, ನಿನ್ನೆ ಒಂದು ಲಕ್ಷ್ಮೀ ನರಸಿಂಹ ಯಾಗವನ್ನು ನಾವು ಮಾಡಿದೆವು. ಯಾಕೆ ಈ ಯಾಗವನ್ನು ಮಾಡಿದೆವು ಅಂತ ಹೇಳಿದರೆ, ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡುವ ಮುಖಾಂತರ ಅವರ ಮನಸ್ಸಿಗಾದ ನೋವನ್ನು ದೂರ ಮಾಡಿ ಅವರಿಗೆ ಇನ್ನಷ್ಟು ಆಯುಷ್ಯ ಆರೋಗ್ಯವನ್ನು ಕೊಡಿ. ಈ ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸ ನಿಮ್ಮ ಕೈಯಲ್ಲಿದೆ, ಅದನ್ನು ನೀವು ಮಾಡಿ ನಡೆಸಿಕೊಡಿ ದೇವರೇ ಅಂತ ಹೇಳಿ ನಿನ್ನೆ ಆ ಯಾಗವನ್ನು ನಾವು ಮಾಡಿದೆವು. ಆದರೆ ಅವರು ಮಾಡುವಂಥ ಕೆಲಸಗಳ ಹಿಂದೆ ದೊಡ್ಡ ಒಂದು ಶಕ್ತಿಯಾಗಿ ನಾವು ನಿಂತು ಅವರಂತಹ ಅನೇಕ ಮೋದಿಯವರನ್ನು ಈ ದೇಶಕ್ಕಾಗಿ ತಯಾರು ಮಾಡುವಂಥ ಕೆಲಸ ನಮ್ಮ ಕೈಯಿಂದ ಆಗಬೇಕಾಗಿದೆ. ಅದಕ್ಕೋಸ್ಕರ ಇವತ್ತಿನ ಈ ಆಟಿಡೊಂದಿ ಕೂಟ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಹತ್ರ ಹೇಳಿಕೊಳ್ಳೋದು ಒಂದೇ, ಸಂಘಟನಾತ್ಮಕವಾಗಿ ನಾವು ಗಟ್ಟಿಯಾಗೋಣ. ಎಲ್ಲ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸೋಣ. ಒಂದಿಷ್ಟು ಮಕ್ಕಳನ್ನು ಕೂಡಿಸಿಕೊಂಡು ಧರ್ಮ ಶಿಕ್ಷಣ, ಬಾಲಗೋಕುಲದಂಥ ತರಬೇತಿಗಳನ್ನು ಕೊಟ್ಟು ಆ ಮಕ್ಕಳನ್ನು ದೇಶಕ್ಕಾಗಿ ಅರ್ಪಣೆ ಮಾಡುವ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀಮತಿ ಪಿಲಾರು ಮೇಗಿನ ಮನೆಯ ಮೀನಾಕ್ಷಿ ಸೀತಾರಾಮ ಶೆಟ್ಟಿ ಮೇರೇನ ಪರಿಚಯ ಮಲ್ಪರ ಮಸ್ತು ಖುಷಿಯ ಒಂದೊಂದು ಮೇರಿನ ಪರಿಚಯ ಪನ್ನೊಂದುಲ್ಲ. ಕೃಷಿಕ ಕುಟುಂಬದಿಂದ ಬಂದವರು. ಅದೇ ಕೃಷಿಯನ್ನು ಮುಂದುವರಿಸಿದ ಇವರು ಪ್ರಗತಿಪರ ಕೃಷಿಕರಾಗಿ ಹೊಲ, ಗದ್ದೆ, ಹಸು ಸಾಕಾಣಿಕೆಯಲ್ಲಿ ಪರಿಣಿತರು. ಸಮಾಜಕ್ಕೆ ಆದರ್ಶ ಮನೆತನ ಪಿಲಾರು ಮೇಗಿನ ಮನೆ. ಈ ರೀತಿಯಾಗಿ ಇವರು ಮಕ್ಕಳಿಗೂ ಅರ್ಥಪೂರ್ಣ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ಇವರ ಆದರ್ಶ ಸಂಸ್ಕಾರಯುತ ಜೀವನ ಪಾಠ ಕಲಿಸಿದವರು. ಇಲ್ಲ ಎಂದು ತನ್ನ ಮನೆಗೆ ಬಂದವರು ಬರಿಗೈಯಲ್ಲಿ ಕಲಿಸಿದವರಲ್ಲ, ತನಗೆ ಕೊಟ್ಟದ್ದನ್ನು ಸಮಾಜಕ್ಕೆ ಸಮರ್ಪಿಸಿದವರು. ಇವರು ಸಾಮಾಜಿಕ ಕಳಿಕಳಿ ತನ್ನ ಕರುಳಕುಡಿ ಮಗನಿಗೂ ಬಂದಿದೆ. ಇವರ ಸುಪುತ್ರ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ವಿದೇಶ ಮಸ್ಕತ್ನಲ್ಲಿ ಉದ್ಯೋಗಿಯಾಗಿದ್ದರೂ ತನ್ನ ತಾಯ್ನೆಲದ ಅಶಕ್ತರ ಪಾಲಿಗೆ ಆಶಾಜ್ಯೋತಿಯಾಗಿದ್ದಾರೆ. ಶಿಕ್ಷಣಕ್ಕೆ, ಧಾರ್ಮಿಕತೆಗೆ, ಅದರಲ್ಲೂ ಹೆಚ್ಚಾಗಿ ವೈದ್ಯಕೀಯ ಅನಾರೋಗ್ಯ ಪೀಡಿತರಿಗೆ, ಹೆಣ್ಮಕ್ಕಳ ಮದುವೆಯ ಕಾರ್ಯಕ್ಕೆ, ಹೀಗೆ ಕಷ್ಟ ಅಂತ ಬಂದವರಿಗೆ ಆರ್ಥಿಕ ಸಹಕಾರ ನೀಡಿದ ಸಹೃದಯಿ ಇವರ ಪುತ್ರ. ತಾಯಿಯ ಮಾತನ್ನು ಆಜ್ಞೆ ಎಂಬ ರೀತಿಯಲ್ಲಿ ಪಾಲಿಸುವವರು. ಸೇವೆಯನ್ನು ಗುರುತಿಸಿಯೇ ಇವರ ಈ ಸೇವೆಯನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪ್ರವೀಣ್ ಶೆಟ್ಟಿಯವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ. ಇಂತಹ ಜ್ಯೇಷ್ಠ ಪರಂಪರೆಯ ಕುಟುಂಬದ ಮೀನಾಕ್ಷಿ ಸೀತಾರಾಮ ಶೆಟ್ಟಿಯವರಿಗೆ ನಮ್ಮೆಲ್ಲರ ಅಭಿನಂದನೆಗಳು. ಇವರ ಆಶೀರ್ವಾದ ಸದಾ ನಮ್ಮ ಮೇಲಿರಲೆಂದು ಆಶಿಸುತ್ತಾ ನನ್ನ ಪರಿಚಯ ಪತ್ರವನ್ನು ಮುಗಿಸುತ್ತೇನೆ. ಸುಷ್ಮಕ್ಕ ಮಾತೆಲ್ಲ ಸೇರಿದ್ರೆ ಮೀನಾಕ್ಷಿ ಅಕ್ಕಾಗ ಸನ್ಮಾನ ಮಲ್ಪಡೋದಕ್ಕೆ ಏನೊಂದು
ಬತ್ತಿನ ಕಾರ್ಯವೈಖರಿ ನಮಕ್ ಮಸ್ತ್ ಖುಷಿ ಆವೊಂದುಂಡು ದಾಯಪಂಡ ಒಂಜಿ ಆಣ್ ಆಂಜೋ ಮಲ್ಪುನಂಚಿನ ಮೇಲೇನು ನಮ್ಮ ಜಯಶ್ರೀ ಕರ್ಕೇರ ಮಲ್ತದೇರು SIR ದ ಪ್ರತಿ ಒಂಜಿ ಬೂತುಗಳ ಆರ್ಬೋದು ಅರ್ನ ವಿಷಯನ ಬೂತ್ SIR ದ ವಿಷಯದ ಬಗ್ಗೆ ಮಾಹಿತಿ ಕೊಡ್ತೇರು. ಅರೆಗ್ ನಮ್ಮ ಮಹಿಳಾ ಮೋರ್ಚಾದ ಪರವಾದ ಭಾರಿ ಖುಷಿ ಆವೊಂದುಂಡು. ಅರೆಗ್ ನಮ್ಮ ಮಹಿಳಾ ಮೋರ್ಚಾದ ಪರವಾದ ಸನ್ಮಾನ ಮಂತೊಂದುಲ್ಲ. ಹರಿ ಓಂ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ಮಹಿಳಾ ಮೋರ್ಚಾ ಉಂದಿತವತ್ತಿಗೆ ನಡೆಪುನಂಚಿಂತ ಆಟಿಡೊಂಜಿ ಕಾರ್ಯಕ್ರಮ ಐಟು ವೇದಿಕೆಡ ಮಿತ್ತಿಡ ಹಸಿನರಾದಿತ್ತಿನಂತ ಪೂರರಿಗ್ಲ ಸೊಲ್ಮೆಲು ಅವೇ ರೀತಿ ವೇದಿಕೆದ ತೀರ್ಥಚಾವಡಿ ಉಪ್ಪುನಂಚಿಂತ ಪೂರ ಗಣ್ಯ ವ್ಯಕ್ತಿನೆಲ್ಲ ಉಪಸ್ಥಿತಿನ ಸ್ವಾಗತ ಮಂತೋದೊಲ್ಲೆ. ನಮ್ಮ ಮಹಿಳಾ ಮೋರ್ಚಾಡ ಆಪುನಂಚಿಂತ ಆಟಿಡೊಂಜಿ ಕಾರ್ಯಕ್ರಮ ಭಾರಿ ಪೊರ್ಲುಡಾಡ್ ಅವೇ ರೀತಿ ಏನ ಲೆಪ್ಪದ ಪ್ರೀತಿಗೆ ನಿಖಲ್ ಪೂರ ಬತ್ತಿನಕ ಮಸ್ತ್ ಸೊಲ್ಮೇಲನ್ನು ಸಂದ ಒಂದಿಲ್ಲೆ. ಆಟಿದ ಬಗ್ಗೆ ವಿಶೇಷತೆ ನಮ್ಮ ಪೂರೇರ್ಲ ಪೂರ ರೀತಿಡ್ಲ ಪಂಡೇರು ಭಾಷಣದ ಮುಖಾಂತರ ಶೋಕ್ ಮಂತದ ಪಂಡೇರು ದೀನಕಾಲ ಪಂಡೇರು ಅವೇ ಶ್ವೇತಲ ಪಂಡೇರು ಆಟಿಡ್ ಪಂಪಿನ ಜನ ವಿಶೇಷ ದಾದ ಪಂಡ ಎಂಗುಲು ಇಲ್ಲಿ ಒಪ್ಪುನಾಗ ಎಂಗ್ಲೆಗೆ ಆಟಿದ ಒಂದು ಚೂರು ಬೇನೆ ಬೆಂಗುಲು ಪೂರ ಎಂಗ್ಲೆ ಗೊತ್ತುಂಡು ದಾದ ಪಂಡ ಭಾರಿ ಬಂಗಾದಂಚಿಂತ ಕಾಲ ಪ್ರತಿ ಒಂಜಿ ಅಕಲ್ನ ಮಲ್ಪಿನ ನಮ್ಮ ಮಲ್ಪಿನಂಚಿಂದ ಅಡಿಗೆಡು ಮರ್ದದಂಶ ಇತ್ತುಂಡು ಅವೇ ರೀತಿ ಒಂಜಿ ಕನಕಡ ಅವೇ ಆಹಾರನು ಬೇಪ ಒಂದು ಐನು ಇಂಕ್ಲೆಗೆ ತಿನ್ಪೋ ಒಂದು ತಿನ್ನೆಡ್ದಾವರ ನಮಕ್ ಅವಡು ದುಮ್ಮುದಕ್ಲೆಗೆ ಒವೇ ಒಂಜಿ ಮಲ್ಲ ಸೀಕ್ ಇತ್ತೆ ಪನ್ಪಿನ ಮಲ್ಲ ಪುದರ್ದ ಏರೆಗ್ಲ ಬರಿಯರ ಬಲ್ಲಿ ಅಂಜಿನ ಸೀಕ್ ಏರೆಗ್ಲ ಇಜ್ಜಾಂಡು ಅಂಡ ಇತ್ತೆದ ಕಾಲಘಟ್ಟ ಬದಲಾಂಡು ಬೊಕ್ಕ ಒಂಜಿ ಜಾಯಿಂಟ್ ಫ್ಯಾಮಿಲಿ ನಾವು ಪೂರ ಒಂಜಿ ಸಪ್ರೇಟ್ ಅದು ಫ್ಯಾಮಿಲಿ ಅದು ಪೋದು ಅಗ್ಲು ಇತ್ತೆದ ಜೋಕುಲು ಪಿಜ್ಜಾ ಬರ್ಗರ್ ಒಂದಕ್ಕೆ ಪೂರಿಕ್ಲ ಒಂಜಿ ಇನ್ವಾಲ್ವ್ ಆದು ಐನೆಡ್ದವರ ಪೂರ ಸೀಕಲ ಇತ್ತ ಬರೋಂದುಂಡು. ಈಗೆಲ್ಲ ಮಹಿಳಾ ಮೋರ್ಚಾಡ್ದು ಪೂರ ಬಗೆತ ಒಂಜಿ ಕಾರ್ಯಕೆಲಸ ಎಲ್ಲ ನಮಕ್ ಮಂಡಲದ ಅಧ್ಯಕ್ಷರು ಮಸ್ತ್ ಎಂಗ್ಲೆ ಬೆರಿ ಸಹಾಯ ದುಲ್ಲೇರು. ಅವೇ ರೀತಿ ನಮ್ಮ ಪ್ರಭಾರಿ ಆದುಪ್ಪುನ ಸುಮಾ ಆದುಪ್ಪು ನಮ್ಮ ಸುರೇಖಾ ಆದುಪ್ಪು ಪೂರ ರೀತಿ ಇಲ್ಲ ಎಂಗ್ಲೆಗ್ ಈ ನಮ್ಮನೆದ ಒಂಜಿ ಸಹಾಯ ಒಂಜಿ ನಿಕುಲು ಮಲ್ಪ್ಲೆ ಎಂಕುಲು ಉಲ್ಲ ಪನ್ಪುನ ಒಂಜಿ ಭರವಸೆ ಕೊರ್ನೇಟ್ ನಮ್ಮ ಕಿಂಚಿಂತ ಮಲ್ಲ ಕಾರ್ಯಕ್ರಮ ಮಲ್ಪೆರೆ ಒಂಜಿ ಎಂಕ್ಲೆಗ್ ಖುಷಿಯ ಒಂದುಂಡು. ಕೋಡೇರ್ದಿಂಚಿ ಎಂಕಲ್ನ ಪೂರ ಈ ವೇದಿಕೆ ಆದುಪ್ಪು ಎದುರ್ದ ತೋರಣ ಆದುಪ್ಪು ಪೂರೆಲ್ಲ ಮಹಿಳೆಯರೇ ಮಲ್ತದೀನಿ ಪ್ರತಿ ಒಂಜಿಲ್ಲ ಈ ಅಟ್ಟಿ ಸೇರ್ದಿದ ಆಯ್ತಾ ಮಿತ್ತಾರ್ದು ನಮ್ಮ ಜೋಕುಲು ಸ್ವಪ್ನನ ರಡ್ಡು ಜೋಕುಲು ಭಾರಿ ರಡ್ಡು ಮೂಜಿದಿ ನೋಡ್ದಿಂಚಿ ಪಾಪ ಮಸ್ತ್ ಕಷ್ಟ ಬೈದೇರ ಕೊಲ್ಲ ಪೂರ ಬೇಲೆಲ್ಲ ಒಂಜಿ ಫೋಟೋಗ್ರಾಫಿ ಆದುಪ್ಪು ಪೂರ ಇರಲ್ಲ ಮಹಿಳೆಯರೇ ಐದು ಬೊಕ್ಕ ಒಂಜಿ ರಡ್ಡು ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮೋರ್ಚಾದಕ್ಲೆ ಮಲ್ತೊಂದುಲ್ಲೇರು ಇತ್ತೆ ಶುರು ಆಪುಂಡು ಕಾರ್ಯಕ್ರಮ ಐನು ಪೂರ ತೂದು ಎಂಗುಲು ಮಲ್ತು ಕಷ್ಟೋಡು ಮಲ್ತದ ಕೊಂಬೈದಿನ ತೆನಸುಲೆನ ತಿಂದದು ಸವಿ ನಾವು ಎಂಚ ಉಂಡೊಂದು ಪಂಡದು ನಿಕಲು ಪೋಡಿತ್ತೆ ಪೂರ 5 ನಿಮಿಷ ನಮ್ಮ ಕಾರ್ಯಕ್ರಮ ಪೂರ 10 ನಿಮಿಷ ಮುಗಿತೊಂದುಲ್ಲ ಪಾತ್ರೆ ಅವಕಾಶ ಮಂತಿನ ನೆಕ್ಕ ಸಲ್ಮೇಲೆ ಸಂದ ಒಂದುಲ್ಲೆ. ತಂಬೆದ ಬಾಕ್ಯಾರ್ಡು ಗೊಬ್ಬುಗ ನಮ್ಮ ತಂಬೆದ ಬಾಕ್ಯಾರ್ಡು ಗೊಬ್ಬುಗ ಹೈ
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೆಯ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೆಯ ಗೊಬ್ಬುಗೆ ಚೆಂಡಿದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡಿದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಠ್ಯದ ದಿನದಾನಿ ಪರ್ವದ ಮನದಾನಿ ಪಾಠ್ಯದ ದಿನದಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಕೊರ್ಲು ತೂಲೆ ಜವನಿರ್ನ ಉಮೇದು ತೂಲೆ ಕೋರಿ ಮುಟ್ಟು ಕೊರ್ಲು ತೂಲೆ ಜವನಿರ್ನ ಉಮೇದು ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತುಳುವೆರೆಂಕುಲು
ಡ್ಯಾನ್ಸ್ ಒಂದು ಉದ್ದ ಪಾತಿರಜಾನ ಒಂಜಿ ಅತ್ಯಂತ ಒಂದು ನಿಮಿಷ ಉತ್ತಮವಾದ ಕಾರ್ಯಕ್ರಮ ಮಹಿಳಾ ಮೋರ್ಚಾ ಬಂದು ಭಾರತೀಯ ಜನತಾ ಪಾರ್ಟಿದ ಒಂಜಿ ವಿಂಗ್ ಅವರು ಅಪ್ಪನ ಒಟ್ಟು ಮಂತೊಂದು ಸೇರ್ಪವನ ಅಂಚಿನ ಪೂರ ಗಟ್ಲ ಆಟಿ ಒಂದು ದಿನಕ್ಕೆ ಕೋಪ ಒಂಜಿ ವಿಭಿನ್ನ ಕಾರ್ಯಕ್ರಮ ಅತ್ಯಂತ ಮನಸ್ಸು ಖುಷಿ ಕೊಟ್ಟಿನ ಕಾರ್ಯಕ್ರಮ ಇಡೀ ತುಳುವರಿ ನೃತ್ಯ ಮಂತೇರು ಅಪ್ಪನ ಸ್ಪೊರ್ಲುಡು ಮಂತೇರು ನಮ್ಮ ಸಂಸ್ಕೃತಿನ ಬಿಂಬಿಸೋನ ಅಂಚಿನ ಅದಕ್ಕೋಸ್ಕರ ಮಹಿಳಾ ಮೋರ್ಚಾಗೆ ನಿಕ್ಲೆ ಮಾತೆರೆಗ್ಲ ವಂದನೆ ಅಭಿನಂದನೆ ಸಲ್ಲಿಸೋ ನಿನ್ನ ಪಾತ್ರ ನಂಬಿಕೊಂಡು